ಭಾರತದ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಹರಿದ್ವಾರ ಕೂಡ ಒಂದು. ಇದು ಉತ್ತರ ಭಾರತದ ಉತ್ತರಾಖಂಡ ರಾಜ್ಯದಲ್ಲಿ ಇದೆ. ಗಂಗಾ ನದಿಯ ತಟದಲ್ಲಿರುವ ಹರಿದ್ವಾರವು ಸಾಕಷ್ಟು ಸಂಖ್ಯೆಯ ಭಕ್ತರನ್ನು ಹಾಗೂ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ. ಹರಿದ್ವಾರ ಗಂಗಾರತಿಗೆ ಪ್ರಸಿದ್ಧವಾಗಿದ್ದು, ಗಂಗಾರತಿಯನ್ನು ನೋಡುವುದಕ್ಕಾಗಿಯೇ ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುತ್ತಾರೆ. ಸಂಜೆ ಹೊತ್ತಿಗೆ ಗಂಗೆಯ ತಟದಲ್ಲಿ ಅರ್ಚಕರು ಮಂತ್ರಗಳನ್ನು ಪಠಿಸುತ್ತಾ ಗಂಗಾರತಿ ಮಾಡೋದನ್ನು ನೋಡುವ ಅನುಭವವೇ ವಿಭಿನ್ನ. ಬೆಳಗಿನ ಹೊತ್ತಲ್ಲಿ ಹರಿದ್ವಾರಕ್ಕೆ ಭೇಟಿ ನೀಡಿದರೆ ಬರೀ ನೀರು, ಸೇತುವೆ, ಗೋಪುರ, ಗಡಿಯಾರವಷ್ಟೇ ಕಾಣಿಸುತ್ತದೆ. ಸಂಜೆ ಹೊತ್ತಲ್ಲಿ ಇಡೀ ಹರಿದ್ವಾರದ ಗಂಗಾ ತೀರವು ಧಾರ್ಮಿಕ ಭಕ್ತಿಯಲ್ಲಿ ಪರವಶವಾಗಿರುತ್ತದೆ. ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಹರಿದ್ವಾರ, ಗಂಗಾ ನದಿ, ಗಂಗಾ ಆರತಿ, ಹಾಗೆ ಆ ಗಂಗಾ ನದಿಯಲ್ಲಿ ಬಿಟ್ಟಿರುವಂತಹ ದೀಪಗಳು, ಈ ಎಲ್ಲದರ ಬಗ್ಗೆ ನಾವು ಗಂಗೆಯಲ್ಲಿ ದೀಪಮಾಲೆ ಎನ್ನುವ ಪ್ರವಾಸ ಕಥನದಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಲೆಸನನ್ನು ತಾಳ್ಮೆಯಿಂದ, ಪೇಷನ್ಸಿಂದ ಗಮನ ಕೊಟ್ಟು ಕೇಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಈವರೆಗೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಗಂಗೆಯಲ್ಲಿ ದೀಪಮಾಲೆ ಕೃತಿಯನ್ನು ರಚನೆ ಮಾಡಿರುವವರು ಡಾಕ್ಟರ್ GS ಶಿವರುದ್ರಪ್ಪ ಅವರು. ಬನ್ನಿ ಮೊದಲು ಇವರ ಬಗ್ಗೆ ಸಂಕ್ಷಿಪ್ತವಾಗಿ ಕೃತಿಕಾರರ ಪರಿಚಯದಲ್ಲಿ ತಿಳಿಯೋಣ. ಡಾಕ್ಟರ್ GS ಶಿವರುದ್ರಪ್ಪನವರು 7/2/1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿ, ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ. ಪರಂಪರೆ ಮತ್ತು ಆಧುನಿಕತೆಗಳ ಮಧ್ಯದ ಸೇತುವಾಗಿ ಕನ್ನಡ ಸಾಹಿತ್ಯಕ್ಕೆ ಪ್ರಬುದ್ಧತೆಯನ್ನು ನೀಡಿ ಕನ್ನಡದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ ಹಿರಿಯರು. ಇವರು ಮೈಸೂರು ಉಸ್ಮಾನಿಯಾ, ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಡಾಕ್ಟರ್ GS ಶಿವರುದ್ರಪ್ಪ ಅವರು ಶಿವಮೊಗ್ಗ ಜಿಲ್ಲೆಯವರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎನ್ನುವ ಗ್ರಾಮದಲ್ಲಿ 7/2/1926 ಜನಿಸಿದರು. ಇವರು ಕವಿನೂ ಆಗಿದ್ದಾರೆ, ಹಾಗೆ ವಿಮರ್ಶಕರು ಕೂಡ ಆಗಿದ್ದಾರೆ. ಹಾಗೆ ಇವರು ಪ್ರಾಚೀನ ಮತ್ತು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಮಧ್ಯದ ಸೇತುವೆಯಾಗಿ, ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಆಧುನಿಕ ಅಂದರೆ ಹಳೆಯದು ಮತ್ತು ಹೊಸದು ಎರಡೂ ಸಾಹಿತ್ಯಗಳ ಮಧ್ಯೆ ಸೇತುವೆಯಾಗಿದ್ದುಕೊಂಡು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ್ದಾರೆ. ಇವರು ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. GS ಶಿವರುದ್ರಪ್ಪನವರು ರಚಿಸಿರುವ ಸೌಂದರ್ಯ ಸಮೀಕ್ಷೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ದೊರೆತಿದೆ. ಮಾಸ್ಕೋದಲ್ಲಿ 22 ದಿನ ಎಂಬ ಪ್ರವಾಸ ಕಥನಕ್ಕೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆತಿದೆ. ಕಾವ್ಯ ಮೀಮಾಂಸೆಯ ಹೊಸ ಪರಿಕಲ್ಪನೆಗಳನ್ನು ಕಾವ್ಯಾಸಕ್ತರಿಗೆ ನೀಡಿರುವ ಕಾವ್ಯಾರ್ಥ ಚಿಂತನ ಎಂಬ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಹಾಗೂ ಮಾಸ್ತಿ ಪ್ರಶಸ್ತಿಗಳು ದೊರೆತಿವೆ. ಸಾಮಗಾನ, ಚೆಲುವು ಒಲವು, ಸಂಜೆ ದಾರಿ, ದೇವಶಿಲ್ಪ, ದೀಪದ ಹೆಜ್ಜೆ, ತೀರ್ಥವಾಣಿ, ಕಾರ್ತೀಕ, ಅನಾವರಣ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಪ್ರಸ್ತುತ ಗದ್ಯ ಭಾಗವನ್ನು ಇವರ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದೆ. GS ಶಿವರುದ್ರಪ್ಪನವರು ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಕವನ ಸಂಕಲನ, ವಿಮರ್ಶಾತ್ಮಕ ಕೃತಿ, ಪ್ರವಾಸ ಕಥನ, ಹಾಗೆ ಪ್ರಬಂಧ, ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಇವರು ರಚನೆ ಮಾಡಿರುವಂಥ ಪ್ರಮುಖ ಕೃತಿಗಳೆಂದರೆ ಸಾಮಗಾನ, ಚೆಲುವು ಒಲವು, ಸಂಜೆ ದಾರಿ, ದೇವಶಿಲ್ಪ, ದೀಪದ ಹೆಜ್ಜೆ, ತೀರ್ಥವಾಣಿ, ಕಾರ್ತೀಕ, ಅನಾವರಣ. ಇವೆಲ್ಲವುಗಳು
ಕವನ ಸಂಕಲನಗಳು. ಇವರು ರಚನೆ ಮಾಡಿರುವಂತಹ ಸೌಂದರ್ಯ ಸಮೀಕ್ಷೆ ಎನ್ನುವಂತಹ ಮಹಾಪ್ರಬಂಧಕ್ಕೆ PhD ಪದವಿ ಇವರಿಗೆ ದೊರೆತಿದೆ. ಹಾಗೆಯೇ ಪ್ರವಾಸ ಕಥನ ಮಾಸ್ಕೋದಲ್ಲಿ 22 ದಿನ ಎನ್ನುವಂತಹ ಪ್ರವಾಸ ಕಥನ, ಇದಕ್ಕೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆತಿದೆ. ಹಾಗೆಯೇ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹೊಸ ಪರಿಕಲ್ಪನೆಗಳನ್ನು ಕಾವ್ಯ ಆಸಕ್ತರಿಗೆ, ಹೊಸದಾಗಿ ರಚನೆ ಮಾಡ್ತಕ್ಕಂಥ ಆಸಕ್ತರಿಗೆ ಕಾವ್ಯಗಳ ಬಗ್ಗೆ ಹೊಸ ಪರಿಕಲ್ಪನೆಗಳನ್ನು, ಹೊಸ ವಿಚಾರಗಳನ್ನು ನೀಡಿದ್ದಾರೆ. ಅದು ಯಾವುದು ಅಂದರೆ ಕಾವ್ಯಾರ್ಥ ಚಿಂತನ. ಇದು ವಿಮರ್ಶಾತ್ಮಕ ಕೃತಿ. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಹಾಗೆ ಸಮಗ್ರ ಸಾಹಿತ್ಯಕ್ಕೆ ಎಲ್ಲ ಸಾಹಿತ್ಯ ಸೇರಿ ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿಗಳು ಕೂಡ ಇವರಿಗೆ ದೊರೆತಿದ್ದವು. ಪ್ರಸ್ತುತ ಗದ್ಯ ಭಾಗವನ್ನು, ಈ ಗಂಗೆಯಲ್ಲಿ ದೀಪಮಾಲೆ ಎನ್ನುವಂಥ ಈ ಪ್ರಸ್ತುತ ಗದ್ಯ ಭಾಗ ಏನಿದೆಯಲ್ಲ, ಇದನ್ನು ಗಂಗೆಯ ಶಿಖರಗಳಲ್ಲಿ, ಇದು ಪ್ರವಾಸ ಕಥನ, GS ಶಿವರುದ್ರಪ್ಪನವರ ಗಂಗೆಯ ಶಿಖರಗಳಲ್ಲಿ ಎನ್ನುವಂಥ ಪ್ರವಾಸ ಕಥನದಿಂದ ಈ ಪಾಠವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಗೆ ಕೊಡಲಾಗಿದೆ. ಪಾಠ 6 ಗಂಗೆಯಲ್ಲಿ ದೀಪಮಾಲೆ. ಪಾಠ ಪ್ರವೇಶ. ಹೊರ ಊರು ದೇಶಗಳನ್ನು ಸಂದರ್ಶಿಸಿ ಅಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳು, ಇತಿಹಾಸ, ಕಲೆ, ಸಾಹಿತ್ಯ, ವಿಜ್ಞಾನಗಳನ್ನು ತಿಳಿಯುವ ಕುತೂಹಲ ಎಲ್ಲರಲ್ಲಿಯೂ ಇರುವುದು ಸಹಜ. ಇದರಿಂದ ಪ್ರೇರಿತರಾಗಿ ಅನೇಕರು ದೂರದ ಸ್ಥಳಗಳಿಗೆ ಪ್ರವಾಸ ಹೊರಡುತ್ತಾರೆ. ಪ್ರವಾಸ ಕಾಲದಲ್ಲಿ ತಾನು ಕಂಡ ಸುಂದರ ದೃಶ್ಯಗಳು, ಸ್ಥಳಗಳು, ಆಚಾರ ವಿಚಾರ, ನಡವಳಿಕೆಗಳು ಎಲ್ಲವನ್ನೂ ಪ್ರತಿಯೊಬ್ಬ ಪ್ರವಾಸಿಯೂ ತನ್ನದೇ ಆದ ದೃಷ್ಟಿಯಿಂದ ನೋಡುತ್ತಾನೆ. ತಾನು ಕಂಡದ್ದನ್ನು, ಅನುಭವಿಸಿದ್ದನ್ನು ಸಾಹಿತ್ಯ ರೂಪದಲ್ಲಿ ತರಬೇಕೆಂಬ ಉತ್ಸಾಹ ಇದ್ದವರೆಲ್ಲರೂ ಪ್ರವಾಸ ಕಥನ ರಚಿಸಬಹುದು. ಪ್ರವಾಸ ಸಾಹಿತ್ಯ ಒಂದು ಸೃಜನಶೀಲ ಕಲಾಭಿವ್ಯಕ್ತಿಯಾಗಿ ಕನ್ನಡದಲ್ಲಿ ಕಾಣಿಸಿಕೊಂಡದ್ದು 20ನೇ ಶತಮಾನದಲ್ಲಿ. ಲೇಖಕರು ಗಂಗೆಯ ಶಿಖರಗಳಲ್ಲಿ ಪ್ರವಾಸ ಕೈಗೊಂಡಾಗ ಗಂಗೆಯಲ್ಲಿ ತಾವು ಕಂಡ ದೀಪಮಾಲೆಯ ಅಪೂರ್ವ ದೃಶ್ಯವನ್ನು ಈ ಗದ್ಯ ಭಾಗದಲ್ಲಿ ಬಣ್ಣಿಸಿದ್ದಾರೆ. ನಾವು ಬೇರೆ ಬೇರೆ ಊರುಗಳಿಗೆ ಹೋಗಬೇಕು, ಪ್ರವಾಸ ತಾಣಗಳಿಗೆ ಹೋಗಬೇಕು, ಅಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಅಲ್ಲಿ ಇತಿಹಾಸ, ಕಲೆ, ಹಾಗೆಯೇ ಸಾಹಿತ್ಯ, ಅಲ್ಲಿ ವಿಜ್ಞಾನ, ಈ ಎಲ್ಲದರ ಬಗ್ಗೆ ತಿಳ್ಕೋಬೇಕು ಎನ್ನುವಂತಹ ಒಂದು ಆಸಕ್ತಿ, ಕುತೂಹಲ ಎಲ್ಲರಲ್ಲಿ ಸಹಜವಾಗಿ ಇದ್ದೇ ಇರುತ್ತೆ. ಕೆಲವರು ಅಂತಹ ಸ್ಥಳಗಳಿಗೆ ಹೋಗಿ ಅದರಿಂದ ಪ್ರೇರಿತರಾಗಿ ತಾವು ಕಂಡಿರ್ತಕ್ಕಂತಹ ದೃಶ್ಯಗಳನ್ನು, ತಮ್ಮ ಅನುಭವಗಳನ್ನು, ಆ ಸ್ಥಳಗಳಾಗಿರ್ಬೋದು, ಆಚಾರ ವಿಚಾರ, ಅಲ್ಲಿಯ ಸಂಸ್ಕೃತಿ, ನಡವಳಿಕೆ ಎಲ್ಲದನ್ನು ತಮ್ಮದೇ ಆಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಹೀಗೆ ಇವುಗಳನ್ನು ನೋಡುವಂಥ ದೃಷ್ಟಿಕೋನ ಬೇರೆ ಬೇರೆಯಾಗಿರುತ್ತೆ. ಈಗ ನಾನು ಪ್ರವಾಸಿ ಸ್ಥಳಕ್ಕೆ ನಾನು ಹೋದರೆ ನನ್ನ ಒಂದು ದೃಷ್ಟಿಕೋನದಿಂದ ನಾನು ನೋಡ್ತೀನಿ, ನನ್ನ ವಿಚಾರಗಳು ಅಲ್ಲೆಲ್ಲ ಬೇರೆ ಬೇರೆಯಾಗಿರುತ್ತೆ. ನೀವು ಹೋದರೆ ನಿಮ್ಮ ದೃಷ್ಟಿಕೋನಗಳು ಕೂಡ ಅಲ್ಲಿ ಬೇರೆ ಆಗುತ್ತೆ. ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳಿಗೆ ತಕ್ಕಂಥ ದೃಷ್ಟಿಕೋನನೂ ಕೂಡ ಇಲ್ಲಿ ಬೇರೆ ಬೇರೆಯೇ ಆಗುತ್ತೆ. ತಾವು ಏನು ಕಂಡಿದ್ದು, ತಾವು ಏನು ನೋಡಿದ್ದಾರಲ್ಲ, ಅದನ್ನು ಸಾಹಿತ್ಯ ರೂಪದಲ್ಲಿ ತರಬೇಕೆನ್ನುವಂತಹ ಉತ್ಸಾಹ ಯಾರಿಗೆ ಇರುತ್ತೋ ಅವ್ರು ಏನು ಮಾಡ್ಬೋದು, ತಾವು ಎಲ್ಲಿ ಪ್ರವಾಸ ಕೈಗೊಂಡಿರ್ತಾರಲ್ಲ ಆ ಸ್ಥಳದ ಕುರಿತಾಗಿ ಪ್ರವಾಸ ಕಥನವನ್ನು ರಚನೆ ಮಾಡ್ಬೋದು. ಈ ಪ್ರವಾಸ ಸಾಹಿತ್ಯ ಇದೊಂದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕಲೆಯನ್ನು, ಒಂದು ವ್ಯಕ್ತಪಡಿಸುವಿಕೆಯನ್ನು, ಸೃಜನಶೀಲತೆಯನ್ನು ಹೊರಗೆ ಹಾಕೋಕ್ಕೆ ಇರುವಂತಹ ಒಂದು ಒಳ್ಳೆಯ ಮಾರ್ಗ. ಇದು ಈ ಸಾಹಿತ್ಯ ಕಾಣಿಸ್ಕೊಂಡಿದ್ದು 20ನೇ ಶತಮಾನದಲ್ಲಿ. ಲೇಖಕರು ಗಂಗೆಯ ಶಿಖರಗಳಲ್ಲಿ ಪ್ರವಾಸ ಕೈಗೊಂಡಾಗ, ಅಂದರೆ ಗಂಗಾ ನದಿ, ಉತ್ತರ ಭಾರತದ ಗಂಗೆ ಹುಟ್ಟುವಂತಹ ಸ್ಥಳ, ಹರಿಯುವಂಥ ಸ್ಥಳ, ಹೀಗೆ ಆ ಶಿಖರಗಳಲ್ಲಿ ಪ್ರವಾಸವನ್ನು ಕೈಗೊಂಡಾಗ ತಾವು ಏನೇನು ನೋಡಿದಾರೋ ಅವುಗಳ ಅಲ್ಲಿ ವಿಶೇಷವಾಗಿ ಆ ದೀಪಮಾಲೆ, ಅಂದರೆ ನೀರಿನಲ್ಲಿ, ಗಂಗೆಯ ನದಿಯಲ್ಲಿ ಆ ದೀಪಗಳನ್ನು ಬಿಡುವಂಥದ್ದು, ಅದು ಒಂದು ಮಾಲೆಯ ರೀತಿಯಾಗಿ ಸಾಲುಗಳ ರೂಪದಲ್ಲಿ ಕಾಣುವಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಒಂದು ದೃಶ್ಯವನ್ನು ಈ ಗದ್ಯದಲ್ಲಿ ಅವರು ವರ್ಣಿಸಿದ್ದಾರೆ. ಮೇ ತಿಂಗಳು 1984, 13ನೇ ದಿನಾಂಕ. ಇಳಿ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ನಾವು ಸೈಕಲ್ ರಿಕ್ಷಾ ಮಾಡಿಕೊಂಡು ಹರಿದ್ವಾರದ ಬೀದಿಗಳಲ್ಲಿ ಹೊರಟಿದ್ದೆವು.
ಸಂಜೆಯ ಒಳಗಾಗಿ ಸಾಧ್ಯವಾದಷ್ಟು ಸ್ಥಳಗಳನ್ನು ನೋಡಿಕೊಂಡು ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ನಮ್ಮ ಗುರಿಯಾಗಿತ್ತು. ಹಿಮಾಲಯದ ಯಾತ್ರೆಗೆ ಹೊರಡುವವರ ಪಾಲಿಗೆ ಹರಿದ್ವಾರದಿಂದ ಮುಂದಕ್ಕೆ ತೆರೆಯುವ ಪುರಾಣದ ಪುಟಗಳಿಗೆ ಲೆಕ್ಕವಿಲ್ಲ. ಪುರಾಣ, ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜೊತೆಗೊಂದು ಬಿಡಿಸಲಾಗದಂತೆ ಹೆಣೆದುಕೊಂಡಿವೆ ಇಲ್ಲಿ. ಲೇಖಕರಾದ ಡಾಕ್ಟರ್ GS ಶಿವರುದ್ರಪ್ಪನವರು 1984 13ನೇ ತಾರೀಕು ಮೇ ತಿಂಗಳಂದು ಗಂಗಾ ಶಿಖರ, ಅದರಲ್ಲಿ ಹರಿದ್ವಾರನೂ ಕೂಡ ಒಂದು, ಇಲ್ಲಿ ಪ್ರವಾಸವನ್ನು ಕೈಗೊಳ್ತಾರೆ. ಆಗ ಇಳಿ ಮಧ್ಯಾಹ್ನದ ಸುಡು ಬಿಸಿಲು. ಇಳಿ ಮಧ್ಯಾಹ್ನ ಅಂತಂದರೆ ಏರಿಕೆ ಬಿಸಿಲು ಅಂತಂದರೆ ಏನಿಲ್ಲ, 10, 11, 12, 1, 2 ಗಂಟೆವರೆಗೂ ಕೂಡ ಬಿಸಿಲು ಏರ್ತಾನೆ ಹೆಚ್ಚಾಗ್ತಾನೆ ಹೋಗುತ್ತೆ. ಅದನ್ನು ಏರಿಕೆ ಬಿಸಿಲು ಅಂತ ಕರೆಯಲಾಗುತ್ತೆ. ಇಳಿ ಅಂತಂದರೆ ಏನಿಲ್ಲ, 2 ಗಂಟೆ ಆದ ನಂತರ 2:30, 3ರಿಂದ ಏನಾಗುತ್ತೆ 3, 4 ಆದಂಗೆಲ್ಲ ಬಿಸಿಲಿನ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಏನಂತಾರೆ, ಇಳಿಕೆಯದ್ದು ಅಥವಾ ಇಳಿ ಮಧ್ಯಾಹ್ನ. ಇಳಿ ಮಧ್ಯಾಹ್ನ ಆದ್ರೂ ಕೂಡ 3 ಗಂಟೆ 3:30ವರೆಗೂ ಕೂಡ ಬಿಸಿಲು ಹೆಚ್ಚಾಗಿಯೇ ಇರುತ್ತೆ. ಅಲ್ಲಿ ಹರಿದ್ವಾರದಲ್ಲಿ ಓಡಾಡೋದಕ್ಕಿರೋದು ಈ ಮೋಟಾರ್ ರಿಕ್ಷಾಗಳು ಅಲ್ಲ, ಅಲ್ಲಿ ಇರ್ತಕ್ಕಂಥದ್ದು ಸೈಕಲ್ ರಿಕ್ಷಾ. ಅಂದರೆ ಇಲ್ಲಿ ರಿಕ್ಷಾವನ್ನು ಮನುಷ್ಯನು ತುಳಿತಾ ಇರ್ತಾನೆ. ಆ ರಿಕ್ಷಾದಲ್ಲಿ ಕೂತ್ಕೊಂಡು ಸಾಯಂಕಾಲ ಆಗೋಷ್ಟರಲ್ಲಿನೇ ಸಾಧ್ಯವಾದಷ್ಟು ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಬರಬೇಕು ಅಂದ್ಕೊಂಡು ಆ ಹರಿದ್ವಾರದ ಬೀದಿಗಳಲ್ಲಿ ಆ ರಿಕ್ಷಾಗಳಲ್ಲಿ ಕೂತ್ಕೊಂಡು ಹೊರಟಿರ್ತಾರೆ. ಯಾಕಂದರೆ ಸಾಯಂಕಾಲ ಆದ ತಕ್ಷಣವೇ ಗಂಗಾ ನದಿಯ ಆ ಬ್ರಹ್ಮಕುಂಡದಲ್ಲಿ ಗಂಗಾ ನದಿಗೆ ಗಂಗಾ ಆರತಿ ಇರುತ್ತೆ. ಅದನ್ನು ಸಾಯಂಕಾಲ ನೋಡಬೇಕು. ಬೆಳಕಿನ ಸಮಯದಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಸ್ಥಳಗಳನ್ನು ನೋಡಿ ಮುಗಿಸ್ಬೇಕು ಎನ್ನುವಂಥದ್ದು ಅವರ ಉದ್ದೇಶ ಆಗಿರುತ್ತೆ. ಈ ಹಿಮಾಲಯದ ಯಾತ್ರೆಗೆ ಯಾರು ಹೊರಡ್ತಾರೆ, ಇವರ ಪಾಲಿಗೆ ಈ ಹರಿದ್ವಾರದಿಂದ ಅಲ್ಲಿ ಪ್ರಾರಂಭವಾಗುತ್ತೆ. ಈ ಹರಿದ್ವಾರ ಆಗಿರ್ಬೋದು, ಋಷಿಕೇಶ, ಕಾಶಿ ಮುಂತಾದ ಸ್ಥಳಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕತೆ, ಪುರಾಣ, ಲೆಕ್ಕವಿಲ್ಲದಷ್ಟು ಚರಿತ್ರೆಗಳಾಗಿರ್ಬೋದು, ಈ ವಾಸ್ತವಗಳಾಗಿರ್ಬೋದು, ಇವು ಒಂದು ಸ್ಥಳ ಮತ್ತೊಂದು ಸ್ಥಳಕ್ಕೆ ಏನಾಗಿರುತ್ತೆ, ಹೊಂದ್ಕೊಂಡಿರುತ್ತೆ. ಅಂದರೆ ಇವು ವಿಭಿನ್ನವಾಗಿರ್ತಕ್ಕಂತಹ ರೀತಿಯಲ್ಲಿ ಒಂದನ್ನೊಂದು ಹೆಣೆದುಕೊಂಡು ಬಿಟ್ಟಿರುತ್ತವೆ. ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. ಎರಡೂ ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡ ಇಕ್ಕಟ್ಟಾದ ಬೀದಿಗಳ ಸಾಲು, ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ. ಹರಿದ್ವಾರ ಭಾರತದ 7 ಪ್ರಾಚೀನ ಪವಿತ್ರ ನಗರಗಳಲ್ಲಿ ಒಂದು. ಅಯೋಧ್ಯೆ, ಮಥುರಾ, ಕಾಶಿ, ಮಾಯಾ, ಕಾಂಚಿ, ಅವಂತಿ, ದ್ವಾರಾವತಿ ಇವೇ ಪುರಾಣೋಕ್ತವಾದ ಪ್ರಾಚೀನ ನಗರಗಳು. ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ಹರಿದ್ವಾರನೂ ಕೂಡ ತನ್ನಲ್ಲಿ ಪ್ರಾಚೀನವಾಗಿರುವಂತಹ ಲಕ್ಷಣಗಳನ್ನು ಉಳಿಸ್ಕೊಂಡು ಬಂದಿದೆ. ಅಂದರೆ ಅಲ್ಲಿ ಆಧುನಿಕತೆ, ಬದಲಾವಣೆ ಎನ್ನುವಂಥದ್ದು ಇಲ್ಲ. ವಾಸ್ತುಶಿಲ್ಪ, ಅಲ್ಲಿ ಸಂಸ್ಕೃತಿ ಯಾವುದರಲ್ಲೂ ಕೂಡ ಬದಲಾವಣೆ ಆಗಿಲ್ಲ. ಪ್ರಾಚೀನ ಕಾಲದಲ್ಲಿ ಯಾವ ರೀತಿಯಾಗಿ ನಿರ್ಮಾಣಗೊಂಡಿತ್ತು, ಯಾವ ರೀತಿಯಾಗಿ ನಾವು ಕೇಳಿದ್ದೀವಿ, ಓದಿದ್ದೀವಿ, ಅದೇ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳೇ ಹರಿದ್ವಾರದಲ್ಲಿ ಇದ್ದವು. ಇಲ್ಲಿ ಹರಿದ್ವಾರದ ಎರಡೂ ಬದಿಗಳಲ್ಲಿ, ಅಕ್ಕಪಕ್ಕಗಳಲ್ಲಿ ಏನು ಕಾಣ್ತಾ ಇದ್ವಿ, ಎತ್ತರದ ಮಹಡಿ ಮನೆಗಳನ್ನು, ಎತ್ತರದ ಮನೆಗಳನ್ನು ಕಾಣ್ತಾ ಇದ್ವಿ. ಬೀದಿಗಳು ಹೇಗಿದ್ದವು, ಓಣಿಗಳು ಅಥವಾ ಬೀದಿಗಳು ಏನಾಗಿದ್ದವು, ತುಂಬ ಇಕ್ಕಟ್ಟಾಗಿದ್ದವು. ಬಹಳ ಇಕ್ಕಟ್ಟಾಗಿರ್ತಕ್ಕಂತಹ ಬೀದಿಗಳಿದ್ದವು. ಹಾಗೆ ಮಧ್ಯದಲ್ಲಿ ಮಧ್ಯದಲ್ಲಿ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು. ಈ ಬೀದಿಯಲ್ಲಿ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಏನೋ ದೇವಸ್ಥಾನಗಳು ಬರ್ತಾ ಇದ್ದವು, ಗುಡಿಗಳು ಬರ್ತಾ ಇದ್ದವು, ಇಲ್ಲ ಆಶ್ರಮಗಳು ಕೂಡ ಇರ್ತಾ ಇದ್ದವು, ಇಲ್ಲ ಧರ್ಮಶಾಲೆಗಳು, ಧರ್ಮವನ್ನಾಗಿರ್ಬೋದು, ಸಂಸ್ಕೃತಿಯನ್ನು ಶಿಕ್ಷಣವನ್ನು ನೀಡ್ತಕ್ಕಂತಹ ಶಾಲೆಗಳು ಕೂಡ ಅಲ್ಲಿ ಕಂಡು ಬರ್ತಾ ಇದ್ದವು. ಸಾಮಾನ್ಯವಾಗಿ ಎಲ್ಲ ತೀರ್ಥಕ್ಷೇತ್ರಗಳು ಪ್ರವಾಸಿಗರು ಎಲ್ಲ ಗಲೀಜು ಮಾಡಿಬಿಟ್ಟಿರ್ತಾರೆ. ಅವು ಎಲ್ಲ ಏನಾಗಿ ಹೋಗ್ಬಿಟ್ಟಿರ್ತಾವೆ, ಗಲೀಜಾಗಿ ಹೋಗ್ಬಿಟ್ಟಿರ್ತಾವೆ. ಆದರೆ ಈ ಹರಿದ್ವಾರ ಎನ್ನುವಂಥದ್ದು ಅಲ್ಲಿ ಸ್ವಚ್ಛವಾಗಿದೆ, ಆ ಗಲೀಜಿನಿಂದ ದೂರವಿದೆ, ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ. ಈ ಹರಿದ್ವಾರ ಭಾರತದ 7 ಪ್ರಾಚೀನವಾದಂತಹ ಪವಿತ್ರ ನಗರಗಳಲ್ಲಿ
ಒಂದಾಗಿದೆ. ಅಂದರೆ ಹಳೆಯ ಕಾಲದ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರಗಳು ಅಥವಾ ಪವಿತ್ರವಾಗಿರುವಂತಹ ನಗರಗಳು ಅಂತ ಅನಿಸ್ಕೊಂಡಿದ್ದಾವಲ್ಲ 7 ಪವಿತ್ರ ನಗರಗಳು, ಅವುಗಳಲ್ಲಿ ಹರಿದ್ವಾರನೂ ಕೂಡ ಒಂದು. ಹಾಗಾದರೆ ಆ 7 ಪವಿತ್ರ ನಗರಗಳು ಯಾವುದಂದರೆ ಅಯೋಧ್ಯೆ, ಮಥುರಾ, ಕಾಶಿ, ಮಾಯಾ, ಕಾಂಚಿ, ಅವಂತಿ, ದ್ವಾರಾವತಿ ಇವೇ ಏನಾಗಿದ್ದವು ಪುರಾಣೋಕ್ತವಾದ, ಅಂದರೆ ಪುರಾಣ ಅಂದರೆ ಇಲ್ಲಿ ಪುರಾಣ ಪುಣ್ಯಕಥೆಗಳು, ಅದರಲ್ಲಿ ಉಕ್ತವಾದ ಅಂದರೆ ಹೇಳಿದ ಅಂತ, ಪುರಾಣಗಳಲ್ಲಿ ಹೇಳಿರ್ತಕ್ಕಂತಹ ಪ್ರಾಚೀನವಾದ ಹಳೆಯ ನಗರಗಳು ಇವೇ 7 ಆಗಿದ್ದವು. ಈ ಪಟ್ಟಿಯಲ್ಲಿರುವ ಮಾಯಾ ಎಂಬುದೇ ಹರಿದ್ವಾರ. ಇದನ್ನು ಮಾಯಾ, ಮಾಯಾಪುರಿ, ಮಾಯಾವತಿ ಎಂದು ಉಲ್ಲೇಖಿಸಲಾಗಿದೆ. ಚೀನಾ ದೇಶದ ಬೌದ್ಧ ಯಾತ್ರಿಕನಾದ ಹುಯೆನ್ಸಾಂಗನು ಇದನ್ನು ಮೊಯುಲೋ ಅಥವಾ ಮಯೂರ ಎಂದು ಕರೆದಿದ್ದಾನೆ. ಈ ಹೆಸರಿಗೂ ಹಿಂದಿನ ಹೆಸರೊಂದು ಹರಿದ್ವಾರಕ್ಕೆ ಇತ್ತು. ಅದೇ ಕಪಿಲಸ್ಥಾನ. ಸಗರ ಪುತ್ರರನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡಿದ ನಂತರ ಸಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವಂತೆ ಇದು. ಈ 7 ಪವಿತ್ರ ಕ್ಷೇತ್ರಗಳ ಪಟ್ಟಿಯಲ್ಲಿ ಮಾಯಾ ಅಂತ ಇದೆಯಲ್ಲ, ಮಾಯಾ ಅಂದ್ರೇ ಹರಿದ್ವಾರ. ಹಾಗೆ ಇದನ್ನು ಇನ್ನಿತರ ಬೇರೆ ಬೇರೆ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತೆ. ಮಾಯಾ, ಮಾಯಾಪುರಿ, ಮಾಯಾವತಿ ಎಂದು ಕೂಡ ಕರೆಯಲಾಗುತ್ತೆ. ಚೀನಾ ದೇಶದ ಬೌದ್ಧ ಯಾತ್ರಿಕ ಇದನ್ನು ಹರಿದ್ವಾರವನ್ನು ಮೊಯುಲೋ ಅಥವಾ ಮಯೂರ ಅಂತ ಕರೆದಿದ್ದಾನೆ. ಈ ಹುಯೆನ್ಸಾಂಗನ ಬಗ್ಗೆ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಹುಯೆನ್ಸಾಂಗ್ ಚೀನಾ ದೇಶದ ಬೌದ್ಧ ಯಾತ್ರಿಕ. ಭಾರತದ ಅನೇಕ ಭಾಗಗಳಲ್ಲಿ ಸಂಚರಿಸಿ ತಾನು ಕೇಳಿದ ವಿಚಾರಗಳನ್ನು ಸಿಯುಕಿ ಎಂಬ ಗ್ರಂಥದಲ್ಲಿ ಬರೆದಿದ್ದಾನೆ. ಚೀನಾ ದೇಶದ ಬೌದ್ಧ ಯಾತ್ರಿಕ ಭಾರತದಲ್ಲೆಲ್ಲ ಸುತ್ತಾಡಿ ತಾನು ಕೇಳಿರ್ತಕ್ಕಂತಹ ನೋಡಿರುವ ವಿಚಾರಗಳನ್ನು ಒಂದು ಗ್ರಂಥದಲ್ಲಿ ಬರೆದಿದ್ದಾನೆ, ಸಿಯುಕಿ ಅಂತ. ಆ ಗ್ರಂಥದಲ್ಲಿ ಈ ಹರಿದ್ವಾರದ ಕುರಿತಾಗಿ ಕೂಡ ಉಲ್ಲೇಖಿಸಲಾಗಿದೆ. ಈ ಹೆಸರಿನಕ್ಕಿಂತಲೂ ಹಿಂದೆ ಇನ್ನೊಂದು ಹೆಸರಿತ್ತಂತೆ ಹರಿದ್ವಾರಕ್ಕೆ, ಅದು ಕಪಿಲಸ್ಥಾನ. ನೀವು ಗಂಗಾ ಮಾತೆ ಸ್ವರ್ಗದಿಂದ ಭೂಮಿಗೆ ಇಳಿದಿರ್ತಕ್ಕಂತಹ ಕಥೆಯನ್ನು ಕೇಳಿರ್ಬೋದು. ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತಂದಿರ್ತಕ್ಕಂಥವ್ರು ಯಾರು? ಭಗೀರಥ ತಮ್ಮ ಪೂರ್ವಜರಿಗೆ ಒಬ್ಬ ಮಹರ್ಷಿ ಶಾಪ ಕೊಟ್ಟಿರ್ತಾರೆ. ಆ ಮಹರ್ಷಿಯ ಶಾಪದಿಂದ ಅವರು ಭಸ್ಮರಾಗಿರ್ತಾರೆ. ಆ ಭಸ್ಮದ ಮೇಲೆ ಗಂಗಾ ನದಿ ಹರಿಯೋದ್ರಿಂದ ಅವರಿಗೆ ಮೋಕ್ಷ ಸಿಗುತ್ತೆ. ಅದಕ್ಕೋಸ್ಕರ ತಪಸ್ಸು ಮಾಡಿ ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತರಲಾಗಿರುತ್ತೆ. ಈ ಶಾಪಕ್ಕೆ ಒಳಗಾಗಿರ್ತಕ್ಕಂಥವರೇ ಸಗರ ಪುತ್ರರು. ಶಾಪವನ್ನು ಕೊಟ್ಟಿರುವಂತಹ ಮಹರ್ಷಿಯು ಕಪಿಲ ಮಹರ್ಷಿಯ ಕೋಪಾಗ್ನಿಗೆ ಗುರಿಯಾಗಿ ಅವರು ಬೂದಿಯಾಗಿರ್ತಾರೆ. ನಂತರ ಅದೇ ಸಗರ ವಂಶದ ಭಗೀರಥನು ತನ್ನ ಪೂರ್ವಜರಿಗೆ ಮುಕ್ತಿ ಸಿಗೋದಕ್ಕೋಸ್ಕರ ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ ಸ್ವರ್ಗದಲ್ಲಿರ್ತಕ್ಕಂತಹ ಗಂಗೆಯನ್ನು ಭೂಲೋಕಕ್ಕೆ ತಂದಿರ್ತಾನೆ. ಆಗ ಆ ಪೂರ್ವಜರಿಗೆ ಮುಕ್ತಿ ದೊರೆತಿರುತ್ತದೆ. ಅದೇ ಸ್ಥಳನೇ ಯಾವುದು? ಹರಿದ್ವಾರ. ಮಹಮ್ಮದೀಯ ಚರಿತ್ರಕಾರರು ಹರಿದ್ವಾರದ ಬದಲು ಗಂಗಾದ್ವಾರ ಎಂಬ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಒಂದರ್ಥದಲ್ಲಿ ಇದು ಸರಿಯಾದ ಹೆಸರು ಕೂಡ. ಯಾಕೆಂದರೆ ಹಿಮಾಲಯದ ಎತ್ತರಗಳಿಂದ ಇಳಿದು ಬಂದ ಗಂಗೆ ಮೊಟ್ಟ ಮೊದಲು ಬಯಲು ನಾಡನ್ನು ಪ್ರವೇಶಿಸಿದು ಇಲ್ಲಿಯೇ. ಆದ್ದರಿಂದ ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ. ವಾಸ್ತವವಾಗಿ ಗಂಗಾದ್ವಾರವೆಂದು ಕರೆಸಿಕೊಳ್ಳುವ ಸ್ಥಳ ಮತ್ತು ಅಲ್ಲೊಂದು ದೇವಸ್ಥಾನ ಹರಿದ್ವಾರದಿಂದ ಉತ್ತರಕ್ಕೆ ಕೊಂಚ ದೂರದಲ್ಲಿ ಇತ್ತು. ಹರಿದ್ವಾರಕ್ಕೆ ಬೇರೆ ಬೇರೆ ಹೆಸರುಗಳು ಇರೋದನ್ನು ತಿಳ್ಕೊಂಡ್ರಿ. ಇಲ್ಲಿ ಮಹಮ್ಮದೀಯ ಚರಿತ್ರಕಾರರು ಕೂಡ ಹರಿದ್ವಾರವನ್ನು ಗಂಗಾದ್ವಾರ ಅಂತ ಕರಿತಾ ಇದ್ರು. ಇದು ಸರಿಯಾದ ಹೆಸರು ಕೂಡ ಅಂತಲೂ ಲೇಖಕರು ಹೇಳಿದ್ದಾರೆ. ಯಾಕಂದರೆ ಗಂಗಾ ನದಿ ಹಿಮಾಲಯದ ಎತ್ತರಗಳಿಂದ ಇಳಿದು ಬಂದು ಮೊದಲು ತಲುಪ್ತಕ್ಕಂಥದ್ದೇ ಈ ಬಯಲು ನಾಡನ್ನು. ಅದಕ್ಕೋಸ್ಕರ ಇದನ್ನು ಗಂಗಾದ್ವಾರ ಅಂತ ಕರೆದ್ರೂ ಕೂಡ ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಾರಣ ಏನಂದರೆ ಅಲ್ಲಿ ಹರಿದ್ವಾರದಿಂದ ಉತ್ತರ ದಿಕ್ಕಿನ ಕಡೆಗೆ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ ಇತ್ತಂತೆ. ಸೊ ಹಾಗಾಗಿ ಅದಕ್ಕೋಸ್ಕರನೇ
ಅದನ್ನು ಗಂಗಾದ್ವಾರ ಅಂತ ಕರೆಯೋದು ತಪ್ಪಿಲ್ಲ ಅಂತ ಲೇಖಕರು ಹೇಳ್ತಿದ್ದಾರೆ. ಮಹಾಭಾರತದಲ್ಲಿಯೇ ಗಂಗಾದ್ವಾರದ ಉಲ್ಲೇಖ ಸಾಕಷ್ಟು ಸಲ ಕಾಣಿಸಿಕೊಂಡಿದೆ. ಶಂತನುವಿನ ತಂದೆ ಪ್ರದೀಪನು ಗಂಗಾದ್ವಾರದಲ್ಲಿ ತಪಸ್ಸನ್ನಾಚರಿಸಿದನು. ಗಂಗೆ ಕನ್ನಿಕೆಯ ರೂಪವನ್ನು ತಾಳಿ ತನ್ನನ್ನು ಪರಿಗ್ರಹಿಸುವಂತೆ ಅವನನ್ನು ಕೇಳಿಕೊಂಡಳು. ಆದರೆ ಆತ ಆಕೆಯನ್ನು ತನ್ನ ಮಗಳಂತೆ ಭಾವಿಸುವುದಾಗಿಯೂ ಆಕೆ ಇಷ್ಟಪಟ್ಟರೆ ತನ್ನ ಮಗನಿಗೆ ಮದುವೆ ಮಾಡುವುದಾಗಿಯೂ ತಿಳಿಸಿದನು. ದ್ರೋಣನ ತಂದೆ ಭಾರದ್ವಾಜನು ಅಪ್ಸರೆಯಾದ ಘೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣಾಚಾರ್ಯರ ಹುಟ್ಟಿಗೆ ಕಾರಣನಾದದ್ದು ಗಂಗಾದ್ವಾರದಲ್ಲಿ. ಅರ್ಜುನನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಕೆಲವು ಕಾಲ ಗಂಗಾದ್ವಾರದಲ್ಲಿ ತಂಗಿದ್ದನು. ಒಂದು ದಿನ ಆತ ಗಂಗೆಯಲ್ಲಿ ಸ್ನಾನ ಮಾಡುವಾಗ ನಾಗಾಲೋಕದ ಕನ್ಯೆ ಉಲೂಪಿ ಅವನನ್ನು ಕಂಡು ಮೋಹಗೊಂಡು ಸೆಳೆದುಕೊಂಡು ಹೋದಳು. ಅವಳನ್ನು ವರಿಸಿದ ಅರ್ಜುನ ಆಕೆಯನ್ನು ಮತ್ತೆ ಗಂಗಾದ್ವಾರದಲ್ಲಿಯೇ ಬಿಟ್ಟು ತನ್ನ ತೀರ್ಥಯಾತ್ರೆಯನ್ನು ಮುಂದುವರೆಸಿದನು. ಈ ಗಂಗಾದ್ವಾರದ ಕುರಿತಾಗಿ ಮಹಾಭಾರತದಲ್ಲಿನೇ ಹಲವಾರು ಉಲ್ಲೇಖಗಳು ಇದ್ದವು. ಶಂತನುವಿನ ತಂದೆ ಪ್ರದೀಪನು, ಶಂತನು ಅಂತಂದರೆ ಭೀಷ್ಮರ ತಂದೆ. ಪ್ರದೀಪನು ಗಂಗಾದ್ವಾರದಲ್ಲಿನೇ ತಪಸ್ಸನ್ನು ಆಚರಿಸ್ತಾನೆ. ಆಗ ಗಂಗೆ ಕನ್ನಿಕೆಯ ರೂಪದಲ್ಲಿ ಪ್ರತ್ಯಕ್ಷ ಆಗಿ ನನ್ನನ್ನು ಸ್ವೀಕರಿಸು ಅಥವಾ ಪರಿಗ್ರಹಿಸು ಅಂತ ಕೇಳಿದಾಗ ತಾನು ಗಂಗೆಯನ್ನು ತನ್ನ ಮಗಳಂತೆ ಭಾವಿಸುವುದಾಗಿಯೂ ಗಂಗೆ ಇಷ್ಟಪಟ್ಟರೆ ತನ್ನ ಮಗನಿಗೆ ಮದುವೆ ಮಾಡುವುದಾಗಿಯೂ ಕೂಡ ತಿಳಿಸ್ತಾನೆ. ಶಂತನು ಗಂಗೆಯ ವಿವಾಹ ಆಗುತ್ತೆ. ನಂತರದಲ್ಲಿ ಶಂತನು ಗಂಗೆಯ ಪುತ್ರನೇ ಭೀಷ್ಮಾಚಾರ್ಯರು. ಹಾಗೆ ದ್ರೋಣಾಚಾರ್ಯರ ತಂದೆ ಭಾರದ್ವಾಜನು ಅಪ್ಸರೆಯಾಗಿರ್ತಕ್ಕಂಥ ಘೃತಾಚಿಯನ್ನು ಕಂಡು ಮೋಹಗೊಂಡದ್ದು ಗಂಗಾದ್ವಾರದಲ್ಲಿಯೇ. ನಂತರ ದ್ರೋಣಾಚಾರ್ಯರು ಹುಟ್ಟುತ್ತಾರೆ. ಹಾಗೆ ಇನ್ನೊಂದು ಉಲ್ಲೇಖ ಏನಂದರೆ, ಅರ್ಜುನ ತನ್ನ ತೀರ್ಥಯಾತ್ರೆ ಸಂದರ್ಭದಲ್ಲಿ ಕೆಲವು ಕಾಲ ಗಂಗಾದ್ವಾರದಲ್ಲಿನೇ ತಂಗಿದ್ದ, ವಾಸವಾಗಿದ್ದ. ಒಂದು ದಿನ ಅರ್ಜುನ ಗಂಗೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ನಾಗಲೋಕದ ಕನ್ಯೆಯಾಗಿರ್ತಕ್ಕಂಥ ಉಲೂಪಿ ಆತನನ್ನು ನೋಡಿ ಮೋಹಗೊಂಡು ಸೆಳೆದುಕೊಂಡು ಹೋಗ್ತಾಳೆ. ಆಗ ಅರ್ಜುನನು ಕೂಡ ಉಲೂಪಿಯನ್ನು ಒಪ್ಕೊಂಡು ಸ್ವೀಕರಿಸಿ ನಂತರ ಆಕೆಯನ್ನು ಗಂಗಾದ್ವಾರದಲ್ಲೇ ಬಿಟ್ಟು ಮತ್ತೆ ತನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸ್ತಾನೆ. ಹೀಗೆ ಗಂಗಾದ್ವಾರದ ಕುರಿತಾಗಿ ಮಹಾಭಾರತದಲ್ಲೂ ಕೂಡ ಉಲ್ಲೇಖಗಳು ಇವೆ. ಬ್ರಹ್ಮಕುಂಡವೆಂದು ಕರೆಸಿಕೊಳ್ಳುವ ನದಿಯ ಹರಹಿನ ಸುತ್ತಲೂ ಮೆಟ್ಟಿಲುಗಳ ಮೇಲೆ ಆಗಲೇ ಸ್ಥಳವನ್ನು ಆಕ್ರಮಿಸಿಕೊಂಡು ಜನ ಕೂತು ಬಿಟ್ಟಿದ್ದರು. ಗಂಗೆಗೆ ಆರತಿ ನಡೆಯುವುದು ಇಲ್ಲಿಯೇ. ಸಂಜೆ 7 ಗಂಟೆಗೆ ನಾವು ಆರತಿಯನ್ನು ವೀಕ್ಷಿಸಲು ಅನುಕೂಲವಾಗುವಂತೆ ಗಂಗೆಯ ದೇವಸ್ಥಾನಕ್ಕೆ ಎದುರಿನ ದಡದ ಮೆಟ್ಟಿಲುಗಳ ಮೇಲೆ ಹೇಗೋ ದಾರಿ ಮಾಡಿಕೊಂಡು ನೀರಿನಲ್ಲಿ ಕಾಲುಗಳನ್ನು ಇಳಿಯ ಬಿಟ್ಟುಕೊಳ್ಳುವಷ್ಟು ಹತ್ತಿರದಲ್ಲಿ ಕುಳಿತೆವು. ಎಲ್ಲರ ಕೈಯಲ್ಲೂ, ಅದರಲ್ಲಿಯೂ ಹೆಂಗಸರು, ಹೂವಿನ ದೀಪದ ದೊನ್ನೆಗಳು. ಎಲೆಯ ದೊನ್ನೆ, ಅದರ ತುಂಬ ಹೂವು, ಅದರ ನಡುವೆ ಒಂದೊಂದು ಎಣ್ಣೆಯ ಬತ್ತಿ. ಈ ಬತ್ತಿಗೆ ಕಡ್ಡಿಗೀರಿ ಕಿಡಿ ಹೊತ್ತಿಸಿ ಉರಿಯುವ ದೀಪದ ದೊನ್ನೆಯನ್ನು ನೀರಿನಲ್ಲಿ ತೇಲಿ ಬಿಡಲು ಶುರು ಮಾಡಿದರು. ಸಂಜೆಯಾಗುತ್ತಿದ್ದಂತೆ ನೂರಲ್ಲ, ಸಾವಿರ ಅಲ್ಲ, ಲಕ್ಷ ಅನ್ನುವ ಸಂಖ್ಯೆಯ ಜನ ನದಿಯ ಎರಡೂ ಬದಿಗೆ ಪೂಜೆಯನ್ನು ವೀಕ್ಷಿಸಲು ಕಿಕ್ಕಿರಿದರು. ಲೇಖಕರಾದ GS ಶಿವರುದ್ರಪ್ಪನವರು ಹಗಲಿನ ಸಮಯದಲ್ಲಿ ಎಲ್ಲ ಸ್ಥಳಗಳನ್ನೆಲ್ಲ ನೋಡಿಕೊಂಡು ಸಂಜೆಯ ವೇಳೆಗೆ ಬ್ರಹ್ಮಕುಂಡ, ಈ ನದಿಯನ್ನು ಬ್ರಹ್ಮಕುಂಡ ಅಂತಲೂ ಕರೀತಾರೆ, ಅಲ್ಲಿ ಗಂಗಾರತಿ ನಡೆಯುವ ಸ್ಥಳಕ್ಕೆ ಸಂಜೆ ಹೊತ್ತಿಗೆ ಆಗಮಿಸ್ತಾರೆ. ಆಗಲೇ ನದಿಯ ಹರಹಿನ ಸುತ್ತಲೂ, ಹರಹು ಅಂತಂದರೆ ಏನಿಲ್ಲಿ ವಿಸ್ತಾರ ಅಂತ, ಈ ನದಿಯ ವಿಸ್ತಾರ ಏನಿದೆಯಲ್ಲ ಅದರ ಸುತ್ತಲೂ ಮೆಟ್ಟಿಲುಗಳಿದ್ದಾವೆ, ಕಾಣಿಸ್ತಾ ಇದೆಯಲ್ಲ ಗಂಗಾ ನದಿ, ಅದರ ಸುತ್ತಲೂ ಕೂಡ ಏನಿದ್ದಾವೆ ಮೆಟ್ಟಿಲುಗಳಿದ್ದಾವೆ. ಆಗಲೇ ಜನರು ಸ್ಥಳವನ್ನು ಆಕ್ರಮಿಸ್ಕೊಂಡು ಕುಳಿತುಬಿಟ್ಟಿದ್ರು. ಇದಕ್ಕೆ ಗಂಗೆಗೆ ಸಾಯಂಕಾಲ ಸಂಜೆ ಕತ್ತಲಾದ ಮೇಲೆ ಆರತಿ ನಡೆಯುತ್ತೆ. ಕತ್ತಲಿನಲ್ಲಿ ಆರತಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನೇನು 7 ಗಂಟೆಗೆ ಗಂಗಾರತಿ ಪ್ರಾರಂಭವಾಗುತ್ತೆ. ಗಂಗೆ ದೇವಸ್ಥಾನ ಏನಿದೆಯಲ್ಲ ಅದರ ಎದುರಿನ ದಡ,
ಅದರ ಮೆಟ್ಟಿಲುಗಳ ಮೇಲೆ ಹಂಗೋ ಹಿಂಗೋ ದಾರಿ ಮಾಡಿಕೊಂಡು ನೀರಲ್ಲಿ ಕಾಲನ್ನು ಕೆಳಗಡೆ ಬಿಟ್ಕೊಂಡು ಅಲ್ಲಿ ಅಷ್ಟೇ ಹತ್ತಿರದಲ್ಲಿನೇ ಇವರು ಕುಳಿತರು. ಆಗ ಲೇಖಕರಿಗೆ ಮತ್ತೊಂದು ದೃಶ್ಯ ಕಂಡು ಬರುತ್ತೆ. ಎಲ್ಲರ ಕೈಯಲ್ಲಿ, ಅದರಲ್ಲಿ ವಿಶೇಷವಾಗಿ ಹೆಂಗಸರ ಕೈಯಲ್ಲಿ ಹೂವಿನ ದೀಪದ ದೊನ್ನೆಗಳು. ದೊನ್ನೆ ಅಂದ್ರೇನು? ಬಟ್ಟಲು, ಎಲೆಯ ಬಟ್ಟಲು ಅಂತ, ಎಲೆಯ ದೊನ್ನೆ. ಅದ್ರ ತುಂಬ ಬಟ್ಟಲು, ಎಲೆಯ ಬಟ್ಟಲು ಇರುತ್ತೆ, ಅದ್ರ ತುಂಬ ಹೂವು, ಅದರ ನಡುವೆ ಒಂದು ಎಣ್ಣೆ ಬತ್ತಿ ಇರುತ್ತೆ. ಆ ಬತ್ತಿಗೆ ಕಡ್ಡಿಗೀರಿ ಹೊತ್ತಿಸಿ ದೀಪವನ್ನು ಹಚ್ಚಿರ್ತಾರೆ. ಉರಿಯುವಂತಹ ಆ ದೀಪದ ದೊನ್ನೆ, ಆ ಬಟ್ಲನ್ನು ಏನು ಮಾಡ್ತಾರೆ, ನೀರಿನಲ್ಲಿ ತೇಲೋದಕ್ಕೆ ಬಿಡ್ತಾರೆ. ಸಂಜೆ ಆಗ್ತಾ ಇದ್ದಂತೆಲ್ಲ ವಿಶೇಷವಾಗಿ ಹೆಂಗಸರು ಎಲ್ಲರ ಕೈಯಲ್ಲೂ ಕೂಡ ಏನಾಗುತ್ತೆ, ಆ ದೊನ್ನೆ ಬಟ್ಟಲು ಇರುತ್ತೆ, ಅದನ್ನು ನೀರಿನಲ್ಲಿ ತೇಲೋದಕ್ಕೆ ಬಿಡ್ತಾರೆ. ಅದು ಎಲೆಯ ಬಟ್ಟಲನ್ನು ಯಾಕೆಂದರೆ ಅದು ಹಗುರವಾಗಿದ್ದಾಗ ಮಾತ್ರ ನೀರಿನಲ್ಲಿ ತೇಲುತ್ತೆ, ಇಲ್ಲ ಭಾರ ಇತ್ತು ಅಂತಂದರೆ ಅದು ಮುಳುಗಿ ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಹಗುರಾಗಿರ್ತಕ್ಕಂಥದ್ದು ಮಾಡಲಾಗುತ್ತೆ, ಹಗುರಾಗಿರ್ತಕ್ಕಂಥ ವಸ್ತುವಿನಿಂದ ಮಾಡಲಾಗುತ್ತೆ. ಸಂಜೆ ಆದಂತೆಲ್ಲ, ಹೊತ್ತು ಕಳೆದಂತಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷ ಅನ್ನುವ ಸಂಖ್ಯೆಯಷ್ಟು ಜನ ಈ ನದಿಯ ಎರಡೂ ಬದಿ, ಮಧ್ಯದಲ್ಲಿ ನೀರು ನದಿ ಹರಿತಾ ಇರುತ್ತೆ, ಆ ಕಡೆ ಈ ಕಡೆ ಎರಡೂ ಬದಿಯಲ್ಲೂ ಕೂಡ ಏನಿಲ್ಲಿ ಜನ, ಲಕ್ಷಾಂತರ ಜನರು ಅದನ್ನು ನೋಡೋದಕ್ಕೆ ಕಿಕ್ಕಿರಿದು ಬಿಟ್ಟಿರ್ತಾರೆ. ಅದು ಆ ಕತ್ತಲಿನಲ್ಲಿ ಅದು ವಿಶೇಷವಾಗಿ ಬಹಳ ಸುಂದರವಾಗಿ ಗೋಚರಿಸ್ತಾ ಇರುತ್ತೆ. ಸಂಜೆಯ ಕೆಂಪು ಹರಿಯುವ ನೀರಿನ ನಿರಿಗೆಗಳನ್ನು ವರ್ಣಮಯವನ್ನಾಗಿ ಮಾಡುತ್ತಿದ್ದಂತೆಯೇ ಗಂಗಾ ಮಾಯಿಗೆ ಹೆಣ್ಣು ಮಕ್ಕಳು, ಗಂಡ ಹೆಂಡತಿಯರು ತೇಲಿಬಿಟ್ಟ ಹೂವಿನ ದೊನ್ನೆಯ ದೀಪಗಳು ನದಿ ಜಲದಲ್ಲಿ ಚಲಿಸತೊಡಗಿದವು. ಕೆಲವು ದೊನ್ನೆಗಳು ತೇಲಿಬಿಟ್ಟ ನಂತರ ಒಂದೆರಡು ಮಾರು ದೂರ ಹೋಗುವಷ್ಟರಲ್ಲಿಯೇ ಸೆಳವಿಗೆ ಸಿಕ್ಕು ಗಿರಗಿರನೆ ಸುತ್ತಿ ತಲೆ ಕೆಳಗಾಗಿ ಹತ್ತಿದ ದೀಪ ನೀರಲ್ಲಿ ಆರಿ ಅದರ ಜೊತೆಗಿದ್ದ ಹೂಗಳು ದಿಕ್ಕಾಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು. ಕೆಲವು ದೊನ್ನೆ ದೀಪಗಳು ಸ್ವಲ್ಪ ದೂರದವರೆಗೆ ಉರಿಯುತ್ತಾ ನದಿ ಜಲದಲ್ಲಿ ಪ್ರತಿಬಿಂಬಿತವಾಗುತ್ತಾ ಮುಂದೆ ಹೋಗಿ ಇನ್ನಿತರ ದೊನ್ನೆಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು. ಇನ್ನು ಕೆಲವು ಆಬಾಧಿತವಾಗಿ ತೇಲುತ್ತಾ ಉರಿಯುವ ದೀಪಗಳ ಸಹಿತ ದೂರ ದೂರಕ್ಕೆ ಹೋಗುತ್ತಿದ್ದವು. ನೋಡಿದಂತೆ ಬಹು ಸಂಖ್ಯೆಯಲ್ಲಿ ತೇಲಿಬಿಟ್ಟ ದೀಪಗಳು ನದಿಯ ಹರಹನ್ನೆಲ್ಲ ತುಂಬಿಕೊಂಡು ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸಿದವು. ಸಂಜೆ ಹೊತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಆ ಕೆಂಪು ವರ್ಣ ಏನಿರುತ್ತಲ್ಲ, ಆ ಕೆಂಪು ವರ್ಣ ನೀರಿನ ಮೇಲೆ ಬಿದ್ದು ಅದು ಹರಿಯುವ ನೀರಿನ ನೆರಿಗೆಗಳನ್ನು, ನೀರು ಹರಿಯುವಂಥದ್ದು ನೆರಿಗೆ ರೀತಿಯಲ್ಲಿ ಕಾಣ್ತಾ ಇದೆ. ಆ ನೆರಿಗೆಗಳನ್ನೆಲ್ಲ ವರ್ಣಮಯವನ್ನಾಗಿ ಮಾಡುತ್ತೆ. ಅಂದರೆ ಅದರ ಛಾಯೆ ನೀರಿನ ಮೇಲೆ ಬಿದ್ದು ಅದನ್ನು ಕೂಡ, ನೀರನ್ನು ಕೂಡ ಕೆಂಪಾಗಿ ಕಾಣಿಸುತ್ತೆ. ಸಂಜೆಯ ಹೊತ್ತಿನಲ್ಲಿ ಈ ಗಂಗಾ ಮಾಯಿಗೆ ಬ್ರಹ್ಮ ಕುಂಡಲದಲ್ಲಿ ಹೆಣ್ಮಕ್ಳು, ಗಂಡ ಹೆಂಡತಿಯರು ತೇಲಿ ಬಿಟ್ಟಿರುವಂತಹ ಹೂವಿನ ದೊನ್ನೆ ದೀಪಗಳು ನದಿ ನೀರಿನಲ್ಲಿ ಚಲಿಸೋದಕ್ಕೆ ಪ್ರಾರಂಭ ಆಗ್ತವು. ಕೆಲವು ದೊನ್ನೆ ದೀಪಗಳು ಒಂದೆರಡು ಮಾರು ದೂರ ಹೋಗಿ, ಮಾರು ಅಂದರೆ ಎರಡೂ ಕೈಯನ್ನು ನೇರವಾಗಿ ಚಾಚಿದಾಗ ಬರುವಂತಹ ಅಳತೆಯನ್ನು ಮಾರು ಅಂತ ಹೇಳ್ತೀವಿ. ಒಂದೆರಡು ಮಾರು ಸ್ವಲ್ಪ ದೂರ ಹೋಗಿ ಅವು ಆ ನೀರಿನ ಸೆಳವಿಗೆ, ನೀರಿನ ಸೆಳೆತಕ್ಕೆ ಅಥವಾ ಸುಳಿಗೆ ಸಿಕ್ಕು ಏನಾಗ್ತಾ ಇದ್ದವು, ಅವು ಗಿರಗಿರನೆ ತಿರುಗಿ ಅವು ಏನಾಗಿ ತಲೆ ಕೆಳಗಾಗಿ ಮುಗುಚಿ ಬೀಳ್ತಾ ಇದ್ವು. ಅದರ ಜೊತೆಗೆ ಆ ದೀಪನೂ ಕೂಡ ಆರಿ ಹೋಗ್ತಾ ಇತ್ತು, ಬತ್ತಿನೂ ಕೂಡ ಹೋಗ್ತಾ ಇತ್ತು, ಹೂಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ದಿಕ್ಕಾಪಾಲಾಗಿ ಹೋಗ್ತಾ ಇದ್ವು. ಇನ್ನು ಕೆಲವು ಈ ಎಲೆಯಿಂದ ಮಾಡಿರ್ತಕ್ಕಂತಹ ದೊನ್ನೆ ದೀಪಗಳು ಸ್ವಲ್ಪ ದೂರದವರೆಗೆ ಹೋಗಿ ಅದರ ಪ್ರತಿಬಿಂಬ, ಆ ಬೆಳಕು ಏನಿದೆಯಲ್ಲ ಅದರ ಪ್ರತಿಬಿಂಬ ನೀರಿನ ಮೇಲೆ ಬೀಳ್ತಾ ಇತ್ತು. ಅವು ಮುಂದೆ ಸ್ವಲ್ಪ ದೂರ ಹೋಗಿ ಇನ್ನೊಂದು ದೀಪಗಳಿಗೆ ತಗುಲಿ, ದೊನ್ನೆ ದೀಪಗಳಿಗೆ ತಗುಲಿ ಅವು ಕೂಡ ತಲೆ ಕೆಳಗಾಗಿ ಬೀಳ್ತಾ ಇದ್ವು. ಆದರೆ ಕೊನೆಯ ಬಹಳ ದೂರದವರೆಗೆ ಹೋಗಿ ತಲುಪುವಂತಹವುಗಳು ಕೆಲವು ದೀಪಗಳು. ಹೀಗೆ ಸಂಜೆ ಕಳೆದಂತೆಲ್ಲ ಹಲವಾರು ಹೆಣ್ಣು ಅಬಾಧಿತವಾಗಿ ಎಲ್ಲ ಯಾವುದೇ ಬಾಧಕ್ಕೆ ತೊಂದರೆಗೆ ಒಳಪಡದೇನೆ ಅವು ತೇಲುತ್ತಾ ಹೋಗಿ ದೂರಕ್ಕೆ ಹೋಗಿ ನೀರಿನಲ್ಲಿ ತೇಲುತ್ತಾ ಬ್ರಹ್ಮ ಕುಂಡಲವನ್ನೆಲ್ಲ ಆವರಿಸಿಕೊಂಡು, ಆ ಹರವನ್ನೆಲ್ಲ, ವಿಸ್ತಾರವನ್ನೆಲ್ಲ ಆವರಿಸಿಕೊಂಡು ಆ ಕತ್ತಲಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಣಮಯವಾಗಿರ್ತಕ್ಕಂಥ ಮನಮೋಹಕವಾದ ದೃಶ್ಯವನ್ನೇ ನಿರ್ಮಿಸ್ತಾ ಇದ್ವು. ಸಂಜೆಯ ಕೆಂಪು ಕರಗಿ ನದಿಯ ನೀರು ಕಪ್ಪಾದಂತೆ ಅದರ ಮೇಲೆ ತೇಲುವ ನೂರಾರು ದೀಪಗಳು
ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಬಿಟ್ಟ ಕೂಡಲೇ ತಲೆ ಕೆಳಗಾಗುವ ದೀಪಗಳು, ಸ್ವಲ್ಪ ದೂರ ಹೋಗಿ ಮಗುಚಿಕೊಳ್ಳುವ ದೀಪಗಳು, ಹೊಯ್ದಾಡುತ್ತಾ ಹೇಗೋ ಮುಂದೆ ಸಾಗುವ ದೀಪಗಳು. ದೀಪಗಳನ್ನು ತೇಲಿಬಿಡುವ ಈ ಆಟ ನಡೆದೇ ಇತ್ತು. ಜೀವನದ ಮಹಾ ಪ್ರವಾಹದ ಮೇಲೆ ನಮ್ಮೆಲ್ಲರ ಏಳು ಬೀಳುಗಳನ್ನು ಬಿಂಬಿಸುವಂತಿದ್ದ ಈ ದೀಪಮಾಲೆಯ ಲೀಲೆಯನ್ನು ನೋಡುತ್ತಾ ಕೂತ ನಮಗೆ ಆಗಲೇ ಗಂಟೆ 7 ಆರತಿಯ ಸುಮುಹೂರ್ತ ಹತ್ತಿರಕ್ಕೆ ಬಂದಿದೆ ಎನ್ನುವುದು ಶಂಖ ಜಾಗಟೆ ವಾದ್ಯಗಳ ಸದ್ದಿನಿಂದ ಶ್ರವಣಗೋಚರವಾಯಿತು. ಎರಡೂ ದಡಗಳ ಉದ್ದಕ್ಕೂ ಅಕ್ಷರಶಃ ಲಕ್ಷಾಂತರ ಜನ ಕುತೂಹಲ ಸಂಭ್ರಮಗಳಿಂದ ಆರತಿಯ ದೃಶ್ಯಕ್ಕೆ ಕಾತರರಾದರು. ಸಂಜೆಯ ಕೆಂಪು ಕರಗಿ ನದಿಯ ನೀರು ಕಪ್ಪಾದಂತೆ. ನೋಡಿ, ಸೂರ್ಯ ಯಾವ ರೀತಿಯಾಗಿರ್ತಾನೆ, ಅದರ ಛಾಯೆ ನೀರಿನ ಮೇಲೆ ಬಿದ್ದು ನೀರು ಆ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ಸೂರ್ಯನ ಕೆಂಪಾದ ಛಾಯೆ ನೀರಿನಲ್ಲಿ ಬಿದ್ದು ನೀರು ಕೆಂಪು ವರ್ಣವಾಗಿ ಕಾಣ್ತಾ ಇರುತ್ತೆ. ನಂತರ ಸೂರ್ಯಾಸ್ತ ಆದ ನಂತರ ಸಂಪೂರ್ಣ ಕತ್ತಲು ಆವರಿಸಿದಾಗ ಅಲ್ಲಿ ಬೆಳಕಿರೋದಿಲ್ಲ, ನೀರು ಗೋಚರಿಸೋದಿಲ್ಲ. ಅಲ್ಲಿ ದೀಪಗಳನ್ನು ಹಚ್ಚಿದಾಗ ದೀಪಗಳ ಬೆಳಕು ಮಾತ್ರ ಕಾಣಿಸ್ತಾ ಇರುತ್ತೆ. ಹೀಗೆ ನೀರು ಕಪ್ಪಾದಂತೆಲ್ಲ ಆ ನೀರಿನ ಮೇಲೆ ತೇಲಿ ಬಿಡುವಂತಹ ದೀಪಗಳು ಯಾವ ರೀತಿಯಾಗಿ ಕಾಣ್ತಾ ಇದ್ವು ಅಂದರೆ, ನದಿ ಎನ್ನುವಂತಹ ಬಟ್ಟೆಗೆ, ನದಿ ಎನ್ನುವಂತಹ ಸೀರೆಗೆ ಅಥವಾ ಬಟ್ಟೆಗೆ ಕಸೂತಿಯನ್ನು ಹಾಕಿದಂತೆ, ಡಿಸೈನ್ ಮಾಡಿದಂತೆ ಕಾಣಿಸ್ತಾ ಇದ್ವು. ಹೀಗೆ ಆ ದೊನ್ನೆ ದೀಪಗಳನ್ನು ಬಿಟ್ಟ ತಕ್ಷಣ ತಲೆ ಕೆಳಗಾಗುವಂಥ ದೀಪಗಳು, ಸ್ವಲ್ಪ ದೂರದವರೆಗೆ ಹೋಗಿ ಬೀಳುವಂತಹ ದೀಪಗಳು, ಇನ್ನು ಹೇಗೋ ಹಾಗೋ ಹೊಯ್ದಾಡುತ್ತಾ ತೇಲಾಡುತ್ತಾ ದೂರದವರೆಗೆ ಹೋಗುವಂತಹ ದೀಪಗಳು. ಹೀಗೆ ಸಂಜೆ ಹೊತ್ತಲ್ಲಿ ರಾತ್ರಿಯಲ್ಲಿ ದೀಪಗಳ ಆಟ ನಡೆದೇ ಇತ್ತು. ಆ ದೀಪಗಳು ಜೀವನ ಎನ್ನುವಂತಹ ಪ್ರವಾಹದ ಮೇಲೆ ಏಳು ಬೀಳುಗಳನ್ನು ಸೂಚಿಸುವಂತಹ ರೀತಿಯಲ್ಲಿ, ಬಿಂಬಿಸುವಂತಹ ರೀತಿಯಲ್ಲಿ ಇದ್ವು. ಓ, ಗಂಗಾರತಿಯ ಸಮಯ ಆಗಿದೆ ಅನ್ನೋದು ಅರ್ಥ ಆಯಿತು. ಆ ಎರಡೂ ದಡಗಳ ಉದ್ದಕ್ಕೂ ಕೂಡ ಲಕ್ಷಾಂತರ ಜನರು ಈ ದೃಶ್ಯಕ್ಕೆ, ಈ ಸಂಭ್ರಮಕ್ಕೆ ಕಾತುರರಾಗಿ ಕಾಯ್ತಾ ಕುಳಿತಿದ್ರು. ಎದುರಿನ ದಡದ ಗಂಗೆಯ ದೇವಸ್ಥಾನದ ಸುತ್ತ ಎದ್ದ ಗಂಟೆ ಜಾಗಟೆ ಶಂಖಗಳ ಸದ್ದು ಇಡೀ ಆವರಣವನ್ನು ತರಂಗಿತವನ್ನಾಗಿಸಿತು. ವೇಗವಾಗಿ ಪ್ರವಹಿಸುವ ನದಿ ಅದರ ಇಕ್ಕೆಲದಲ್ಲೂ ಕಿಕ್ಕಿರಿದು ಯಾವುದೋ ಆವಿರ್ಭಾವಕ್ಕೆ ಕಾದಂತೆ ಸ್ತಬ್ಧವಾದ ಆ ಜನಸಮೂಹ, ನದಿಯ ಎರಡೂ ದಡಗಳೆಡೆಯಿಂದ ದೀಪಗಳು ಚೆಲ್ಲುವ ಪ್ರತಿಬಿಂಬಿತವಾಗುವ ಬೆಳಕು, ನದಿ ಜಲದಲ್ಲಿ ಮಿಣುಮಿಣುಕುತ್ತಾ ತೇಲುವ ದೊನ್ನೆ ದೀಪಗಳ ದೃಶ್ಯ, ಈ ಎಲ್ಲವೂ ಒಂದು ವಿಲಕ್ಷಣ ವಾತಾವರಣವನ್ನು ನಿರ್ಮಿಸಿದವು. ಕೂಡಲೇ ಮೊರೆಯುವ ಆ ಶಂಖ ಜಾಗಟೆ ಘಂಟಾರವಗಳ ನಡುವೆ ಇಡೀ ಗಂಗಾ ನದಿ ಅಗಲಕ್ಕೆ ಹರಿಹಿಕೊಂಡ ಆ ಬ್ರಹ್ಮಕುಂಡದ ಸುತ್ತ 10 ಹಲವು ಕಡೆಯಿಂದ ಉಜ್ವಲವಾಗಿ ಬೆಳಗುವ ಆರತಿಗಳು ಬಂದು ಗಂಗೆಯ ದಡಕ್ಕೆ ನಿಂತವು. 3-4 ಅಡಿಗಳೆತ್ತರದ ಆರತಿಯ ದೀಪಗಳನ್ನು ಹಿಡಿದು ಅರ್ಚಕರು ಗಂಗೆಯ ಮಿಂಚಿನಲ್ಲಿ ನಿಂತು ನೇರವಾಗಿ ಗಂಗಾ ನದಿಗೆ ಆರತಿಯನ್ನು ಬೆಳಗತೊಡಗಿದರು. ಹರಿಯುವ ನದಿಯಲ್ಲಿ ಅವರು ಎತ್ತಿ ಬೆಳಗುವ ಆರತಿಯ ಬೆಳಕುಗಳು ಪ್ರತಿಫಲಿಸತೊಡಗಿದವು. ಒಂದಲ್ಲ ಎರಡಲ್ಲ 4-6 ಎತ್ತರದ ದೀಪಾರತಿಗಳನ್ನು ಹಿಡಿದು ಇಡೀ ನದಿಯನ್ನೇ ಅರ್ಚಿಸುವ ಈ ಅಪೂರ್ವ ದೃಶ್ಯ ಅವರ್ಣನೀಯವಾದದ್ದು. ಲಕ್ಷಾಂತರ ಜನರು ಅತ್ಯಂತ ಭಕ್ತಿಯಿಂದ ಹರಿಯುವ ನದಿಯನ್ನೇ ದೇವತಾ ವಿಗ್ರಹದ ಸ್ಥಾನದಲ್ಲಿರಿಸಿ ನಡೆಯುವ ಈ ಪೂಜೆಯನ್ನು ರೋಮಾಂಚಿತರಾಗಿ ವೀಕ್ಷಿಸಿದರು. ಎದುರಿನ ದಡ ಏನಿದೆಯಲ್ಲ, ಆ ದಡದ ಮೇಲೆ ಇರ್ತಕ್ಕಂಥದ್ದೇ ಗಂಗೆಯ ದೇವಸ್ಥಾನ. ಅದರ ಸುತ್ತಲೂ ಕೂಡ ಇನ್ನು ಅಲ್ಲಿ ಗಂಗಾರತಿಯನ್ನು ಮಾಡೋದಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆ ನಡೆದಿತ್ತು. ಗಂಟೆ ಜಾಗಟೆ ಶಂಖಗಳ ಸದ್ದು ಇಡೀ ವಾತಾವರಣವನ್ನೆಲ್ಲ ಆವರಿಸಿಕೊಂಡು ಸಂಗೀತದ ಮಂತ್ರಗಳ ಪ್ರತಿಧ್ವನಿಯೇ ಕೇಳಿಸ್ತಾ ಇತ್ತು. सब जग को ज्ञाता मैया, सब जग को ज्ञाता, कृपा दृष्टि तुम्हारी, कृपा दृष्टि तुम्हारी, त्रिभुवन सुखदाता. ಹರಿಯುವ ನದಿ, ಆ ನದಿಯ ಎರಡೂ ಪಕ್ಕದಲ್ಲಿ ಕುಳಿತಿರುವಂತಹ, ಎರಡೂ ದಡದಲ್ಲಿ ಕುಳಿತಿರುವಂತಹ ಕಿಕ್ಕಿರಿದಿರುವ ಜನಸ್ತೋಮ,
ಈ ಸುಂದರ ದೃಶ್ಯಕ್ಕೆ ಸಾಕ್ಷಿಯಾಗಿರುವ ಜನ ಸಮೂಹದ ಜೊತೆಗೆ ಎರಡು ದಂಡೆಗಳಲ್ಲೂ ಕೂಡ ಹರಿಯುವಂತಹ ದೀಪಗಳ ದೊಣ್ಣೆಗಳು, ಹಾಗೆಯೇ ಆ ದೀಪಗಳ ಪ್ರತಿಬಿಂಬ ನದಿಯ ಮೇಲೆ ಚೆಲ್ಲಿರುವಂಥದ್ದು, ಆ ನದಿಯ ಜಲ ಮಿನುಗುತ್ತಾ ಇರೋದು, ಈ ಎಲ್ಲವೂ ಒಂದು ಸುಂದರವಾಗಿರ್ತಕ್ಕಂಥ ಮನಮೋಹಕವಾದಂತಹ ವಾತಾವರಣವನ್ನು ನಿರ್ಮಿಸಿತ್ತು. ಅದರ ಜೊತೆಗೇ ಶಂಖ, ಜಾಗಟೆ, ಗಂಟೆಗಳ ನಾದ, ಸಂಗೀತದ ಧ್ವನಿ, ಗಂಗಾ ನದಿಯ ಉದ್ದಗಲಕ್ಕೂ ಕೂಡ ಹರಡಿಕೊಂಡಿರುವಂತಹ, ಬ್ರಹ್ಮಕುಂಡದ ಸುತ್ತಲೂ ಕೂಡ ಹರಡಿರುವಂತಹ 10 ಹಲವು ಕಡೆ ಉಜ್ವಲವಾಗಿ ಬೆಳಗುವಂತಹ ಆರತಿಗಳು. ಈ ಆರತಿಗಳು ಗಂಗಾ ನದಿಯ ದಡಕ್ಕೆ ನಿಂತು ಇವು ಸುಮಾರು 3 ರಿಂದ 4 ಅಡಿ ಎತ್ತರದ ಆರತಿಯ ದೀಪಗಳನ್ನು ಹಿಡಿದಿರುವಂತಹ ಅರ್ಚಕರು ಗಂಗೆಯ ದಡದಲ್ಲಿ ನಿಂತ್ಕೊಂಡು ನೇರವಾಗಿ ಗಂಗಾ ನದಿಗೆ ಆರತಿಯನ್ನು ಬೆಳಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಆರತಿ ಬೆಳಗುವ ಸಂದರ್ಭದಲ್ಲಿ ಇದರ ಒಂದು ಪ್ರತಿಫಲನ, ಅದರ ಒಂದು ಪ್ರತಿಬಿಂಬ ಆ ನೀರಿನಲ್ಲೂ ಕೂಡ ಪ್ರತಿಫಲಿಸತೊಡಗುತ್ತೆ. ಒಂದಲ್ಲ ಎರಡಲ್ಲ, ಹಲವಾರು ದೀಪಗಳಿಂದ ಕೂಡಿದ ಎತ್ತರವಾದ ಆರತಿಯನ್ನು ಹಿಡಿದು ಅರ್ಚಕರು ನಿಂತು ಗಂಗೆಯ ದಡದಲ್ಲಿ ಗಂಗೆಗೆ ಆರತಿಯನ್ನು ಮಾಡುವಂತಹ ದೃಶ್ಯವನ್ನು ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅವರ್ಣನೀಯವಾದದ್ದು. ಅದರ ಸುತ್ತಲೂ ಸೇರಿರುವ ಲಕ್ಷಾಂತರ ಜನರು ಭಕ್ತಿ ಭಾವದಿಂದ ಹರಿಯುವ ನೀರನ್ನೇ ಗಂಗೆ ಎಂದು ಒಂದು ವಿಗ್ರಹ ರೂಪದಲ್ಲಿ ತಿಳಿದುಕೊಂಡು ಪೂಜಿಸುತ್ತಾ ಆ ನಡೆಯುವ ಪೂಜೆಯನ್ನು, ಗಂಗೆಯ ಆರತಿಯನ್ನು ರೋಮಾಂಚನವಾಗಿ ವೀಕ್ಷಿಸ್ತಾರೆ. ದೇವಸ್ಥಾನದ ಆವರಣದೊಳಗೆ ನಡೆಯುವ ಪೂಜೆಯ ಸಾಂಪ್ರದಾಯಿಕ ಕಟ್ಟನ್ನು ಕಳಚಿಕೊಂಡು ಮನುಷ್ಯನ ಆರಾಧನೆ ಈ ಮುಕ್ತವಾದ ನೆಲೆಗೆ ಬಂದು ಹರಿಯುವ ನದಿಯನ್ನೇ ದೇವರೆಂದು ಪೂಜೆ ಸಲ್ಲಿಸುವುದರ ಮೂಲಕ ಮತ್ತೆ ಮನುಷ್ಯತ್ವ ತನ್ನ ಪ್ರಾಚೀನತೆಯನ್ನು ಒಂದೇ ನೆಗೆತಕ್ಕೆ ತಲುಪಿದ ಭಾವನೆ ನನಗೆ ಉಂಟಾಯಿತು. ಪ್ರಾಚೀನ ಮಾನವನು ನಿಸರ್ಗದೊಂದಿಗೆ ಒಂದು ಕಾಲಕ್ಕೆ ಸ್ಥಾಪಿಸಿಕೊಂಡ ಈ ಸಹಜ ಸಂಬಂಧ ಅನಂತರದ ಚರಿತ್ರೆಯಲ್ಲಿ ಕೇವಲ ಸಾಂಪ್ರದಾಯಿಕವಾಗಿ ಸ್ಥಗಿತಗೊಂಡು ತನ್ನ ಅರ್ಥವನ್ನೇ ಕಳೆದುಕೊಂಡಿತ್ತು. ಆದರೆ ಇದೀಗ ಇಂಥ ಆಚರಣೆಗಳ ಸಂದರ್ಭದಲ್ಲಿ ಮನುಷ್ಯ ಮರೆತು ಹೋದ ಮತ್ತು ಪ್ರಾಚೀನವಾದ ತನ್ನ ಹಾಗೂ ನಿಸರ್ಗದ ನಡುವಣ ಸಹಜ ಸಂಬಂಧವನ್ನು ಮತ್ತೆ ಹೀಗೆ ನೆನಪು ಮಾಡಿಕೊಳ್ಳುವುದರ ಮೂಲಕ ಅಥವಾ ಸ್ಥಾಪಿಸಿಕೊಳ್ಳುವುದರ ಮೂಲಕ ಆ ದಿವ್ಯಾನುಭವವನ್ನು ಪುನರ್ ಅಭಿನಯಿಸುತ್ತಿದ್ದಾನೆ ಅಥವಾ ಪುನರ್ ಅನುಭವಿಸುತ್ತಿದ್ದಾನೆ ಎಂದು ಅನ್ನಿಸಿತು. ಇದನ್ನೆಲ್ಲ ನೋಡಿ ಲೇಖಕರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ದೇವಸ್ಥಾನದ 4 ಗೋಡೆಗಳ ಮಧ್ಯೆ ಸಾಂಪ್ರದಾಯಿಕವಾಗಿ ಏನು ಪೂಜೆ ನಡೆಯುತ್ತಲ್ಲ, ಇದು ಗಂಗಾರತಿ ಎನ್ನುವಂಥದ್ದು, ಈ ಗಂಗೆಯಲ್ಲಿ ದೀಪಮಾಲೆ ಆಗಿರ್ಬೋದು, ಇದೆಲ್ಲ ಈ ಎಲ್ಲ ಸಂಪ್ರದಾಯ ಕಟ್ಟಳೆಗಳನ್ನು ಮೀರಿ ಮುಕ್ತವಾಗಿರುವಂತಹ ಪ್ರದೇಶದಲ್ಲಿ ಏನು ನಡೀತಾ ಇದೆ, ಗಂಗಾ ನದಿಗೇ ದೇವರಂತ ಭಾವಿಸಿ ಪೂಜೆಯನ್ನು ಮಾಡ್ತಿದ್ದಾರೆ. ಇದು ನಿಜಕ್ಕೂ ಪ್ರಾಚೀನ ಸಂಪ್ರದಾಯವನ್ನು ಎತ್ತಿ ಹಿಡಿತಾ ಇದೆ. ನಿಜವಾಗ್ಲೂ ಮನುಷ್ಯ ಒಂದು ಹೆಜ್ಜೆ ಹಿಂದೆ, ನೆಗೆತ ಅಂದ್ರೇನು ಜಿಗಿತ, ಒಂದು ಹೆಜ್ಜೆ ಹಿಂದೆ ಪ್ರಾಚೀನತೆಯನ್ನೇ ಉಳಿಸ್ಕೊಂಡು ಹೋಗ್ತಾ ಇದ್ದಾನೆ, ಪ್ರಾಚೀನವಾದ ಸಂಪ್ರದಾಯವನ್ನೇ ಇಲ್ಲಿ ಮಾಡ್ತಾ ಇದ್ದಾನೆ ಎನ್ನುವಂತಹ ಭಾವನೆ ಲೇಖಕರಲ್ಲಿ ಉಂಟಾಗ್ತಾ ಇದೆ. ಪ್ರಾಚೀನ ಕಾಲದಲ್ಲಿ ಮನುಷ್ಯ ನಿಸರ್ಗವನ್ನು ಪೂಜೆ ಮಾಡ್ತಾ ಇದ್ದ. ನದಿ, ಗಿಡ, ಮರ, ಪ್ರಾಣಿ, ಪಕ್ಷಿಗಳನ್ನು ಆರಾಧಿಸ್ತಾ ಇದ್ದ. ನಂತರದಲ್ಲಿ ಮುಂದುವರಿತಾ ಅದು ಕಾಣೆಯಾಗಿದ್ದು ಕೇವಲ ಸಾಂಪ್ರದಾಯಿಕವಾಗಿ ಅದು ನಿಂತು ಹೋಗ್ಬಿಟ್ಟಿತ್ತು, ತನ್ನ ಅರ್ಥವನ್ನೇ ಕಳೆದುಕೊಂಡು ಬಿಟ್ಟಿತ್ತು. ಇದೀಗ ಇಂತಹ ಆಚರಣೆಗಳನ್ನು ನೋಡಿ, ಇಂತಹ ಸಂದರ್ಭವನ್ನು ನೋಡಿ ಮನುಷ್ಯ ಮರೆತು ಹೋಗಿರ್ತಕ್ಕಂಥ ನಿಸರ್ಗ ಪೂಜೆಯನ್ನು, ಪ್ರಾಚೀನ ಸಂಪ್ರದಾಯವನ್ನು ಮತ್ತೆ ಜಾರಿಗೆ ತಂದಿದ್ದಾನೆ. ನಿಸರ್ಗದ ನಡುವಣ ಸಂಬಂಧವನ್ನು ಮತ್ತೆ ಕಲ್ಪಿಸಿದ್ದಾನೆ, ನೆನಪು ಮಾಡಿಕೊಡ್ತಾ ಇದ್ದಾನೆ, ಸಂಬಂಧವನ್ನು ಬೆಳೆಸ್ತಾ ಇದ್ದಾನೆ, ಮತ್ತು ಪ್ರಾಚೀನ ಸಂಪ್ರದಾಯವನ್ನು ಪುನಃ ಆರಂಭಿಸ್ತಾ ಇದ್ದಾನೆ ಅಂತ ಲೇಖಕರಿಗೆ ಅನ್ನಿಸ್ತಾ ಇದೆ. ಈ ನದಿ, ಈ ಬೆಟ್ಟ, ಈ ಬಯಲು, ಈ ಆಕಾಶ ಇವು ನಿಜವಾದ ದೇವರಲ್ಲದೆ ಗುಡಿಯೊಳಗಿನ 4 ಗೋಡೆಗಳ ನಡುವೆ ಉಸಿರು ಕಟ್ಟಿಸುವ ಧೂಪ, ದೀಪ, ನೈವೇದ್ಯ, ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಮಂಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗಾರಾಧನೆಯ ಮುಂದೆ. ಸುಮಾರು ಅರ್ಧ ಗಂಟೆಯ ಕಾಲ ನಡೆದ ಈ ಆರತಿ ಮುಗಿದ ನಂತರ ಮತ್ತೆ ಹರಿಯುವ ನದಿ
ಅದರ ಮೇಲೆ ಬಿಂಬಿತವಾದ ಬೆಳಕುಗಳು, ಕಿಕ್ಕಿರಿದ ಜನಜಂಗುಳಿ, ನಾವು ನಮ್ಮವರು ತಮ್ಮವರು ಎನ್ನುವ ಸಂಬಂಧಗಳು, ನದಿ ದಡದಾಚೆ ಹರಹಿಕೊಂಡ ಊರು ಎಲ್ಲವೂ ಕ್ರಮೇಣ ನಮ್ಮ ಅರಿವಿಗೆ ಹಿಂತಿರುಗಿದವು. ನಾವು 4 ಗೋಡೆಗಳ ಮಧ್ಯೆ ಒಂದು ಸಣ್ಣ ಪ್ರದೇಶದಲ್ಲಿ, ಸಂಕುಚಿತವಾಗಿರುವಂತಹ ಪ್ರದೇಶದಲ್ಲಿ ದೇವರನ್ನು ಸ್ಥಾಪಿಸಿ ಧೂಪ ದೀಪ ಮಂತ್ರ ಒಂದು ಸಣ್ಣ ಬೆಳಕಿನಲ್ಲಿ ಆರತಿಯೊಂದಿಗೆ ದೇವರ ಪೂಜೆಯನ್ನು ಮಾಡ್ತಾ ಇದ್ದೀವಲ್ಲ, ಅದಕ್ಕಿಂತ ಒಂದು ವಿಶಾಲವಾಗಿರುವಂತಹ ಪ್ರದೇಶದಲ್ಲಿ, ಒಂದು ಮುಕ್ತವಾಗಿರುವಂತಹ ಪ್ರದೇಶದಲ್ಲಿ ಬೆಟ್ಟ ಗುಡ್ಡ ನದಿ ಭೂಮಿ ಪ್ರಕೃತಿಯನ್ನು ಆರಾಧಿಸುವುದು ಅದಕ್ಕಿಂತ ಉತ್ತಮವಾದದ್ದು ಅಂತ ಲೇಖಕರ ಒಂದು ಅಭಿಪ್ರಾಯವಾಗಿದೆ. ಅರ್ಧ ಗಂಟೆಗಳ ಕಾಲ ಗಂಗಾರತಿ ನಡೆಯುತ್ತೆ. ಈ ಗಂಗಾರತಿ ಮುಗಿದ ನಂತರ ಮತ್ತೆ ಅದೇ ಯೋಚನೆಗಳು, ಹರಿಯುವ ನದಿ, ಲಕ್ಷಾಂತರ ಜನ ಸಮೂಹ, ನಾವು ನಮ್ಮವರು ಸಂಬಂಧಗಳು ಎನ್ನುವಂತಹ ಭಾವನೆ, ಆ ನದಿಯ ಮೇಲೆ ತೇಲಿ ಹೋಗುವಂತಹ ದೀಪಗಳು, ಅದರ ಪ್ರತಿಬಿಂಬ, ನದಿಯ ಆಚೆಗಿನ ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಊರು, ಆ ಪ್ರದೇಶ ಎಲ್ಲವೂ ಮತ್ತೆ ಕ್ರಮೇಣವಾಗಿ ಅವರ ಅರಿವಿಗೆ ನೆನಪಿಗೆ ಬರುತ್ತೆ. ಅಲ್ಲಿವರೆಗೆ ಅರ್ಧ ಗಂಟೆಗಳ ಕಾಲ ಆ ಸುಂದರವಾಗಿರುವಂತಹ ದೃಶ್ಯವನ್ನು ನೋಡ್ತಾ ಮೈಮರೆತು ಎಲ್ಲವನ್ನ ಮರೆತು ಹೋಗ್ಬಿಟ್ಟಿದ್ರು. ಆ ಒಂದು ಗಂಗಾರತಿಯಲ್ಲಿನೇ ಸಂಪೂರ್ಣವಾಗಿ ತಲ್ಲೀನರಾಗಿ ಬಿಟ್ಟಿದ್ರು. ಅಂತಹ ಮನಮೋಹಕವಾದ ದೃಶ್ಯವಾಗಿತ್ತು ಅದು. ಹೀಗೆ ಲೇಖಕರು 1984ರಲ್ಲಿಯೇ ಪ್ರವಾಸವನ್ನು ಕೈಗೊಂಡು ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಈ ವಿಡಿಯೋ ಕೇವಲ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಹರಿದ್ವಾರಕ್ಕೆ ಪ್ರವಾಸ ಕೈಗೊಳ್ಳುವವರಿಗೂ ಕೂಡ ಇದು ಒಂದು ಉತ್ತಮವಾಗಿರುವ ಮಾಹಿತಿಯನ್ನು ನೀಡುತ್ತೆ. ಪ್ರವಾಸ ಕೈಗೊಳ್ಳುವವರು ಮೊದಲೇ ಆ ಪ್ರದೇಶಗಳ ಬಗ್ಗೆ ತಿಳ್ಕೊಂಡು ಈ ವಿಡಿಯೋದಲ್ಲಿರ್ತಕ್ಕಂತಹ ಚಿತ್ರಗಳನ್ನು ಎಲ್ಲದನ್ನು ನೋಡಿ ನಾವು ತಿಳ್ಕೊಂಡು ನಂತರ ಪ್ರವಾಸವನ್ನು ಕೈಗೊಳ್ಬೋದು. ಮುಂದೆ ನೀವು ಯಾವಾಗಲಾದರೂ ಹೋದರೂ ಕೂಡ ಈ ಗಂಗೆಯಲ್ಲಿ ದೀಪಮಾಲೆ ಎನ್ನುವ ಈ ಪಾಠ ಮೊದಲು ನಿಮಗೆ ನೆನಪಿಗೆ ಬರುತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ಪಾಠ ತುಂಬಾ ಸುಲಭ, ಸರಳ ಮತ್ತು ಆಸಕ್ತಿದಾಯಕವಾದದ್ದು. ಈ ವಿಡಿಯೋವನ್ನು ನೋಡಿದರೆ ನಿಜವಾಗ್ಲೂ ಹರಿದ್ವಾರಕ್ಕೆ ಹೋಗಿ ಬಂದಿರೋ ಹಾಗೇ ಭಾಸ ಆಗುತ್ತೆ. ಪಾಠ 6 ಗಂಗೆಯಲ್ಲಿ ದೀಪಮಾಲೆ. ರಚನೆ GS ಶಿವರುದ್ರಪ್ಪ. ಪ್ರಶ್ನೋತ್ತರಗಳು. ಮೇನ್ ಕ್ವೆಶ್ಚನ್ ನಂಬರ್ 1, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು? ಉತ್ತರ, ಹರಿದ್ವಾರದಲ್ಲಿ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು. ಸೆಕೆಂಡ್ ಕ್ವೆಶ್ಚನ್, ಹುಯೆನ್ ಸಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ? ಉತ್ತರ, ಹುಯೆನ್ ಸಾಂಗ್ ಹರಿದ್ವಾರವನ್ನು ಮೊಯುಲೋ ಅಥವಾ ಮಯೂರ ಎಂದು ಕರೆದಿದ್ದಾನೆ. ಥರ್ಡ್ ಕ್ವೆಶ್ಚನ್, ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ, ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಫೋರ್ತ್ ಕ್ವೆಶ್ಚನ್, ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು? ಉತ್ತರ, ಗಂಗೆಯ ದೇವಸ್ಥಾನದ ಸುತ್ತ ಎದ್ದ ಗಂಟೆ ಜಾಗಟೆ ಶಂಖಗಳ ಸದ್ದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. ಎರಡೂ ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡ ಇಕ್ಕಟ್ಟಾದ ಬೀದಿಗಳ ಸಾಲು, ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ಲೇಖಕರು ವರ್ಣಿಸಿದ್ದಾರೆ. ಸೆಕೆಂಡ್ ಕ್ವೆಶ್ಚನ್, ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂದು ಹೆಸರು ಬರಲು ಕಾರಣವೇನು? ಉತ್ತರ, ಸಗರ ಪುತ್ರರನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡಿದ ನಂತರ
ಸಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವಾದ್ದರಿಂದ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂದು ಹೆಸರು ಬಂದಿತು. ಥರ್ಡ್ ಕ್ವಶನ್, ಮಹಾಭಾರತದಲ್ಲಿ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗಗಳನ್ನು ತಿಳಿಸಿ. ಉತ್ತರ, ಮಹಾಭಾರತದಲ್ಲಿಯೇ ಗಂಗಾದ್ವಾರದ ಉಲ್ಲೇಖ ಸಾಕಷ್ಟು ಸಲ ಕಾಣಿಸಿಕೊಂಡಿದೆ. ಶಂತನುವಿನ ತಂದೆ ಪ್ರದೀಪನು ಗಂಗಾದ್ವಾರದಲ್ಲಿ ತಪಸ್ಸನ್ನಾಚರಿಸಿದನು. ಗಂಗೆ ಕನ್ನಿಕೆಯ ರೂಪವನ್ನು ತಾಳಿ ತನ್ನನ್ನು ಪರಿಗ್ರಹಿಸುವಂತೆ ಅವನನ್ನು ಕೇಳಿಕೊಂಡಳು. ಆದರೆ ಆತ ಆಕೆಯನ್ನು ತನ್ನ ಮಗಳಂತೆ ಭಾವಿಸುವುದಾಗಿಯೂ ಆಕೆ ಇಷ್ಟಪಟ್ಟರೆ ತನ್ನ ಮಗನಿಗೆ ಮದುವೆ ಮಾಡುವುದಾಗಿಯೂ ತಿಳಿಸಿದನು. ದ್ರೋಣನ ತಂದೆ ಭಾರದ್ವಾಜನು ಅಪ್ಸರೆಯಾದ ಘೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣಾಚಾರ್ಯನ ಹುಟ್ಟಿಗೆ ಕಾರಣನಾದದ್ದು ಗಂಗಾದ್ವಾರದಲ್ಲಿ. ಅರ್ಜುನನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡುವಾಗ ನಾಗಲೋಕದ ಕನ್ಯೆ ಉಲೂಪಿ ಅವನನ್ನು ಕಂಡು ಸೆಳೆದುಕೊಂಡು ಹೋದಳು. ಅವಳನ್ನು ವರಿಸಿದ ಅರ್ಜುನ ಆಕೆಯನ್ನು ಮತ್ತೆ ಗಂಗಾದ್ವಾರದಲ್ಲಿಯೇ ಬಿಟ್ಟು ತನ್ನ ತೀರ್ಥಯಾತ್ರೆಯನ್ನು ಮುಂದುವರೆಸಿದನು. ಫೋರ್ತ್ ಕ್ವಶನ್, ನಿಸರ್ಗದ ಆರಾಧನೆಯನ್ನು ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ? ಈ ನದಿ, ಈ ಬೆಟ್ಟ, ಈ ಬಯಲು, ಈ ಆಕಾಶ ಇವು ನಿಜವಾದ ದೇವರಲ್ಲದೆ ಗುಡಿಯೊಳಗಿನ 4 ಗೋಡೆಗಳ ನಡುವೆ ಉಸಿರು ಕಟ್ಟಿಸುವ ಧೂಪ, ದೀಪ, ನೈವೇದ್ಯ, ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಮಂಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗದ ಆರಾಧನೆಯ ಮುಂದೆ ಎಂದು ನಿಸರ್ಗದ ಆರಾಧನೆಯನ್ನು ಕವಿ ಸಮರ್ಥಿಸಿಕೊಳ್ಳುತ್ತಾರೆ. ನೆಕ್ಸ್ಟ್ ಮೇನ್ ಸಂದರ್ಭದೊಡನೆ ವಿವರಿಸಿ. ಫಸ್ಟ್ ಒನ್, ಪುರಾಣ, ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜತೆಗೊಂದು ಬಿಡಿಸಲಾಗದಂತೆ ಹೆಣೆದುಕೊಂಡಿವೆ ಇಲ್ಲಿ. ಈ ವಾಕ್ಯವನ್ನು ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎನ್ನುವ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಹಿಮಾಲಯದ ಯಾತ್ರೆಗೆ ಹೊರಡುವವರ ಪಾಲಿಗೆ ಹರಿದ್ವಾರದಿಂದ ಮುಂದಕ್ಕೆ ತೆರೆಯುವ ಪುರಾಣದ ಪುಟಗಳಿಗೆ ಲೆಕ್ಕವಿಲ್ಲ. ಪುರಾಣ, ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜತೆಗೊಂದು ಬಿಡಿಸಲಾಗದಂತೆ ಹೆಣೆದುಕೊಂಡಿವೆ ಇಲ್ಲಿ. ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರಗಳ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. ಎರಡೂ ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡ ಇಕ್ಕಟ್ಟಾದ ಬೀದಿಗಳ ಸಾಲು, ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ಹರಿದ್ವಾರದ ಮಹತ್ವವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸೆಕೆಂಡ್ ಒನ್, ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ. ಈ ವಾಕ್ಯವನ್ನು ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಮಹಮ್ಮದೀಯ ಚರಿತ್ರಕಾರರು ಹರಿದ್ವಾರದ ಬದಲು ಗಂಗಾದ್ವಾರ ಎಂಬ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಒಂದರ್ಥದಲ್ಲಿ ಇದು ಸರಿಯಾದ ಹೆಸರು ಕೂಡ. ಯಾಕೆಂದರೆ ಹಿಮಾಲಯದ ಎತ್ತರಗಳಿಂದ ಇಳಿದು ಬಂದ ಗಂಗೆ ಮೊಟ್ಟಮೊದಲು ಬಯಲು ನಾಡನ್ನು ಪ್ರವೇಶಿಸಿದ್ದು ಇಲ್ಲಿಯೇ. ಆದ್ದರಿಂದ ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ಎಂದು ಗಂಗಾದ್ವಾರದ ಅರ್ಥವನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ನೆಕ್ಸ್ಟ್ ಕ್ವಶನ್, ದೀಪಗಳನ್ನು ತೇಲಿ ಬಿಡುವ ಈ ಆಟ ನಡೆದೇ ಇತ್ತು. ಈ ವಾಕ್ಯವನ್ನು ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎಂಬ ಪಾಠದಿಂದ
ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಸಂಜೆಯ ಕೆಂಪು ಕರಗಿ ನದಿಯ ನೀರು ಕಪ್ಪಾದಂತೆ ಅದರ ಮೇಲೆ ತೇಲುವ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಬಿಟ್ಟ ಕೂಡಲೇ ತಲೆಕೆಳಗಾಗುವ ದೀಪಗಳು, ಸ್ವಲ್ಪ ದೂರ ಹೋಗಿ ಮಗುಚಿಕೊಳ್ಳುವ ದೀಪಗಳು, ಹೊಯ್ದಾಡುತ್ತಾ ಹೇಗೋ ಮುಂದೆ ಸಾಗುವ ದೀಪಗಳು, ದೀಪಗಳನ್ನು ತೇಲಿ ಬಿಡುವ ಈ ಆಟ ನಡೆದೇ ಇತ್ತು ಎಂದು ಬ್ರಹ್ಮಕುಂಡದ ದೀಪಗಳ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ನೆಕ್ಸ್ಟ್ ಕ್ವಶನ್: ಈ ಅಪೂರ್ವ ದೃಶ್ಯ ಅವರ್ಣನೀಯವಾದದ್ದು. ಈ ವಾಕ್ಯವನ್ನು ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಆ ಬ್ರಹ್ಮಕುಂಡದ ಸುತ್ತ 3-4 ಅಡಿಗಳೆತ್ತರದ ಆರತಿಯ ದೀಪಗಳನ್ನು ಹಿಡಿದ ಅರ್ಚಕರು ಗಂಗೆಯ ಅಂಚಿನಲ್ಲಿ ನಿಂತು ನೇರವಾಗಿ ಗಂಗಾ ನದಿಗೆ ಆರತಿಯನ್ನು ಬೆಳಗತೊಡಗಿದರು. ಹರಿಯುವ ನದಿಯಲ್ಲಿ ಅವರು ಎತ್ತಿ ಬೆಳಗುವ ಆರತಿಯ ಬೆಳಕುಗಳು ಪ್ರತಿಫಲಿಸತೊಡಗಿದವು. ಒಂದಲ್ಲ ಎರಡಲ್ಲ 4-6 ಎತ್ತರದ ದೀಪಾರತಿಗಳನ್ನು ಹಿಡಿದು ಇಡೀ ನದಿಯನ್ನೇ ಅರ್ಚಿಸುವ ಈ ಅಪೂರ್ವ ದೃಶ್ಯ ಅವರ್ಣನೀಯವಾದದ್ದು ಎಂದು ಗಂಗಾರತಿಯ ಬಗ್ಗೆ ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ನೆಕ್ಸ್ಟ್ ಮೇನ್ ಭಾಷಾಭ್ಯಾಸ: ಕೂಡಿಸಿ ಬರೆದು ಸಂಧಿಯ ಹೆಸರನ್ನು ತಿಳಿಸಿರಿ. ದಿವ್ಯ ಪ್ಲಸ್ ಅನುಭವ, ದಿವ್ಯಾನುಭವ ಸವರ್ಣ ದೀರ್ಘ ಸಂಧಿ. ಪುರಾಣ ಪ್ಲಸ್ ಉಕ್ತ, ಪುರಾಣೋಕ್ತ ಗುಣಸಂಧಿ. ಅಲ್ಲಿ ಪ್ಲಸ್ ಒಂದು, ಅಲ್ಲೊಂದು ಲೋಪಸಂಧಿ. ಇತಿ ಪ್ಲಸ್ ಆದಿ, ಇತ್ಯಾದಿ ಎಣ್ಸಂಧಿ. ಕೋಪ ಪ್ಲಸ್ ಅಗ್ನಿ, ಕೋಪಾಗ್ನಿ ಸವರ್ಣ ದೀರ್ಘ ಸಂಧಿ. ಮೊಳಗುತ್ತ ಪ್ಲಸ್ ಇದ್ದವು, ಮೊಳಗುತ್ತಿದ್ದವು ಲೋಪಸಂಧಿ. ನೆಕ್ಸ್ಟ್ ಒನ್: ತದ್ಭವ ರೂಪಗಳನ್ನು ಬರೆಯಿರಿ. ಭಕ್ತಿ, ಭಕುತಿ. ಶಬ್ದ, ಶಬುದ. ಘಂಟೆ, ಘಂಟ. ಶಂಕ, ಸಂಕ. ಸಂಧ್ಯಾ, ಸಂಜೆ. ಬ್ರಹ್ಮ, ಬೊಮ್ಮ. ನೆಕ್ಸ್ಟ್ ಕ್ವಶನ್: ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಪ್ರಾಚೀನ: ನಾವು ಪ್ರಾಚೀನ ಸಂಪ್ರದಾಯ ಪದ್ಧತಿಗಳನ್ನು ಮುಂದುವರೆಸಿಕೊಂಡು ಹೋಗಬೇಕು. ನೆಕ್ಸ್ಟ್ ಒನ್: ಉಲ್ಲೇಖ. ಉಲ್ಲೇಖ ಅಂದ್ರೇನು? ಬರೆಯೋದು ಅಂತ, ಬರಹ. ಕರ್ನಾಟಕಕ್ಕೆ ಕರುನಾಡು ಎಂದು ಉಲ್ಲೇಖಿಸಲಾಗಿದೆ. ನೆಕ್ಸ್ಟ್ ಒನ್: ಕಿಕ್ಕಿರಿ. ಮೈಸೂರು ದಸರಾವನ್ನು ನೋಡಲು ಜನರು ಕಿಕ್ಕಿರಿದಿರುತ್ತಾರೆ. ಪ್ರವೃತ್ತಿ: ಕಷ್ಟಪಟ್ಟು ಗುರಿ ಮುಟ್ಟುವುದೇ ಪ್ರವೃತ್ತಿಯಾಗಬೇಕು. ಏಳು ಬೀಳು: ಜೀವನದಲ್ಲಿ ಏಳು ಬೀಳುಗಳು ಇದ್ದಾಗ ಮಾತ್ರ ಶಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತದೆ. ನೆಕ್ಸ್ಟ್ ಒನ್: ರೋಮಾಂಚನ ಅಂದರೆ ಹರ್ಷ, ಸಂತೋಷ ಅಂತ. ನಾನು ಮೊದಲ ಬಾರಿ ಮುಳ್ಳಯ್ಯನಗಿರಿಗೆ ಹೋದಾಗ ನನಗೆ ರೋಮಾಂಚನವಾಯಿತು. 8-10 ವಾಕ್ಯ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್: ಗಂಗೆಯಲ್ಲಿ ದೀಪಮಾಲೆಯ ಸುಂದರ ದೃಶ್ಯವನ್ನು ಲೇಖಕರು ವರ್ಣಿಸಿರುವ ರೀತಿಯನ್ನು ವಿವರಿಸಿ. ಮಾರ್ಕ್ ಮಾಡಿರೋದನ್ನ ನಿಧಾನವಾಗಿ ಗಮನಿಸ್ತಾ ನೀವು ಮಾರ್ಕ್ ಮಾಡ್ಕೊಳ್ಳಿ ಮೊದಲು, ನಂತರ ನೋಟ್ಸ್ ಮಾಡಿ. ಇಲ್ಲ ಈ ಪ್ಯಾರಾಗ್ರಾಫ್ ಫುಲ್ ಕೂಡ ಬರೆದ್ರೂ ತೊಂದರೆ ಇಲ್ಲ, ತಪ್ಪಿಲ್ಲ. ಸಂಜೆ ಗಂಗಾಮಾಯಿಗೆ ಹೆಣ್ಣು ಮಕ್ಕಳು, ಗಂಡ ಹೆಂಡತಿಯರು ತೇಲಿಬಿಟ್ಟ ಹೂವಿನ ದೊನ್ನೆಯ ದೀಪಗಳು ಕೆಲವು ತೇಲಿಬಿಟ್ಟ ನಂತರ ಒಂದೆರಡು ಮಾರು ದೂರ ಹೋಗುವಷ್ಟರಲ್ಲಿಯೇ ಸೆಳವಿಗೆ ಸಿಕ್ಕು ಗಿರಗಿರನೆ ಸುತ್ತಿ ತಲೆ ಕೆಳಗಾಗಿ ಹತ್ತಿದ ದೀಪ ನೀರಲ್ಲಿ ಆರಿ ಅದರ ಜತೆಗಿದ್ದ ಹೂವುಗಳು ದಿಕ್ಕಾಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು. ಕೆಲವು ದೊನ್ನೆ ದೀಪಗಳು ಸ್ವಲ್ಪ ದೂರದವರೆಗೆ ಉರಿಯುತ್ತಾ ನದೀ ಜಲದಲ್ಲಿ ಪ್ರತಿಬಿಂಬಿತವಾಗುತ್ತಾ ಮುಂದೆ ಹೋಗಿ ಇನ್ನಿತರ ದೊನ್ನೆಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು. ಇನ್ನು ಕೆಲವು ಅಬಾಧಿತವಾಗಿ ತೇಲುತ್ತಾ ಉರಿಯುವ ದೀಪಗಳ ಸಹಿತ ದೂರ ದೂರಕ್ಕೆ ಹೋಗುತ್ತಿದ್ದವು.
ನೋಡಿದಂತೆ ನೋಡಿದಂತೆ ಬಹುಸಂಖ್ಯೆಯಲ್ಲಿ ತೇಲಿಬಿಟ್ಟ ದೀಪಗಳು ನದಿಯ ಹರಹನ್ನೆಲ್ಲ ತುಂಬಿಕೊಂಡು ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸಿದವು. ಕಂಟಿನ್ಯೂ ನೆಕ್ಸ್ಟ್ ಪ್ಯಾರಾಗ್ರಾಫ್. ಸಂಜೆಯ ಕೆಂಪು ಕರಗಿ ನದಿಯ ನೀರು ಕಪ್ಪಾದಂತೆ ಅದರ ಮೇಲೆ ತೇಲುವ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಬಿಟ್ಟ ಕೂಡಲೇ ತಲೆ ಕೆಳಗಾಗುವ ದೀಪಗಳು, ಸ್ವಲ್ಪ ದೂರ ಹೋಗಿ ಮಗುಚಿಕೊಳ್ಳುವ ದೀಪಗಳು, ಹೊಯ್ದಾಡುತ್ತಾ ಹೇಗೋ ಮುಂದೆ ಸಾಗುವ ದೀಪಗಳು, ದೀಪಗಳ ತೇಲಿ ಬಿಡುವ ಈ ಆಟ ನಡೆದೇ ಇತ್ತು. ಜೀವನದ ಮಹಾಪ್ರವಾಹದ ಮೇಲೆ ನಮ್ಮೆಲ್ಲರ ಏಳು ಬೀಳುಗಳನ್ನು ಬಿಂಬಿಸುತ್ತಿದ್ದ ಈ ದೀಪಮಾಲೆಯ ಲೀಲೆ ನಿಜಕ್ಕೂ ವರ್ಣಾತೀತ ಎಂದು ಗಂಗೆಯಲ್ಲಿ ದೀಪಮಾಲೆಯ ಸುಂದರ ದೃಶ್ಯವನ್ನು ಲೇಖಕರು ವರ್ಣಿಸಿದ್ದಾರೆ. ನೆಕ್ಸ್ಟ್ 8th ವಾಕ್ಯ, ಸೆಕೆಂಡ್ ಕ್ವಶನ್. ಗಂಗೆಯಲ್ಲಿ ದೀಪಮಾಲೆ ಪಾಠದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ. ಉತ್ತರ. ಲೇಖಕರು ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಸೈಕಲ್ ರಿಕ್ಷಾ ಮಾಡಿಕೊಂಡು ಹರಿದ್ವಾರದ ಬೀದಿಗಳಲ್ಲಿ ಹೊರಟಿದ್ದರು. ಸಂಜೆಯ ಒಳಗೆ ಸಾಧ್ಯವಾದಷ್ಟು ಸ್ಥಳಗಳನ್ನು ನೋಡಿಕೊಂಡು ಸಂಜೆ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಅವರ ಗುರಿಯಾಗಿತ್ತು. ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. ಇದು ಭಾರತದ 7 ಪ್ರಾಚೀನ ಪವಿತ್ರ ನಗರಗಳಲ್ಲಿ ಒಂದು. ನೋಡಿ, ಇದು ಆನ್ಸರ್ ಲಾಂಗ್ ಆಗುತ್ತೆ ಅಂದರೆ ನಿಮಗೆ ಸ್ಕಿಪ್ ಮಾಡ್ಬೋದು. ಹರಿದ್ವಾರ ಅಂತ ಇದೆಯಲ್ಲ, ಮಾರ್ಕ್ ಮಾಡಿದ್ದೆಲ್ಲ ಹರಿದ್ವಾರದಿಂದ ಹಿಡಿದು ನಗರಗಳಲ್ಲಿ ಒಂದು, ಅಲ್ಲಿವರೆಗೆ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲ ಬರಿತೀನಿ ಅನ್ನೋರು ಕೂಡ ಬರಿಬೋದು. ಕಂಟಿನ್ಯೂ ನೆಕ್ಸ್ಟ್ ಪ್ಯಾರಾ. ಸಂಜೆ ಬ್ರಹ್ಮಕುಂಡವೆಂದು ಕರೆಯುವ ಗಂಗಾ ನದಿಯ ಸುತ್ತಲೂ ಮೆಟ್ಟಿಲುಗಳ ಮೇಲೆ ಆಗಲೇ ಜನರು ಕುಳಿತಿದ್ದರು. ಲೇಖಕರು ಅಲ್ಲಿಯೇ ದಾರಿ ಮಾಡಿಕೊಂಡು ನೀರಿನಲ್ಲಿ ಕಾಲುಗಳನ್ನು ಬಿಟ್ಟು ಕುಳಿತುಕೊಂಡರು. ಗಂಗಾ ಮಾಯಿಗೆ ಹೆಣ್ಣು ಮಕ್ಕಳು, ಗಂಡ ಹೆಂಡತಿಯರು, ತೇಲಿ ಬಿಡುವ ಹೂವಿನ ದೊನ್ನೆ ದೀಪಗಳು ಕತ್ತಲಾದಂತೆ ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ಅಂತ ಬರ್ಕೊಳ್ಳಿ ಅದನ್ನು. ಅವುಗಳಲ್ಲಿ ಕೆಲವು ತೇಲುತ್ತಿದ್ದವು, ಮುಳುಗುತ್ತಿದ್ದವು, ಹೊಯ್ದಾಡುತ್ತಿದ್ದವು. ಹೀಗೆ ಜೀವನದ ಮಹಾಪ್ರವಾಹದ ಮೇಲೆ ನಮ್ಮೆಲ್ಲರ ಏಳು ಬೀಳುಗಳನ್ನು ಬಿಂಬಿಸುವಂಥ ಈ ದೀಪಗಳ ಆಟ ನಡೆದೇ ಇತ್ತು. ನೆಕ್ಸ್ಟ್ ಪ್ಯಾರಾಗ್ರಾಫ್. ಇದ್ದಕ್ಕಿದ್ದಂತೆ ಗಂಟೆ 7 ಆಗಿ ಶಂಖ ಜಾಗಟೆಗಳ ಸದ್ದಿನಿಂದ ಗಂಗಾ ಆರತಿಯ ಮುಹೂರ್ತದ ಅರಿವಾಯಿತು. 3-4 ಅಡಿಗಳೆತ್ತರದ ಆರತಿಯ ದೀಪಗಳನ್ನು ಹಿಡಿದ ಅರ್ಚಕರು ಗಂಗೆಯ ಅಂಚಿನಲ್ಲಿ ನಿಂತು ನೇರವಾಗಿ ಗಂಗಾ ನದಿಗೆ ಆರತಿಯನ್ನು ಬೆಳಗತೊಡಗಿದರು. ಈ ಅಪೂರ್ವ ದೃಶ್ಯವನ್ನು ಲಕ್ಷಾಂತರ ಜನರು ಭಕ್ತಿ ಭಾವದಿಂದ ವೀಕ್ಷಿಸಿದರು. ಈ ಮುಕ್ತ ನಿಸರ್ಗ ಆರಾಧನೆಯ ಮುಂದೆ 4 ಗೋಡೆಗಳ ಮಧ್ಯೆ ಉಸಿರುಗಟ್ಟಿಸುವ ಧೂಪ ದೀಪಗಳ ನಡುವೆ ಗುಡಿಯೊಳಗೆ ನಡೆಯುವ ಪೂಜಾ ಪ್ರವೃತ್ತಿ ಎಷ್ಟೊಂದು ಸಂಕುಚಿತ ಎಂದು ಲೇಖಕರಿಗೆ ಅನಿಸಿತು. ಈ ಆರತಿ ಮುಗಿದ ನಂತರ ಅದೇ ಊರು, ಜನ, ಸಂಬಂಧ ಎಲ್ಲವೂ ಲೇಖಕರ ಅರಿವಿಗೆ ಹಿಂತಿರುಗಿದವು. ಇಲ್ಲಿಗೆ ಈ ಪಾಠದ ಎಲ್ಲ ಮೇನ್ಸು ಕಂಪ್ಲೀಟ್ ಆಯಿತು. ಈ ವಿಡಿಯೋವನ್ನು ಮೊದಲು ಸರಿಯಾಗಿ ಕೇಳಿ ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡಿಕೊಂಡು ನಂತರ ಅದನ್ನು ಬರೀರಿ. ವಿದ್ಯಾರ್ಥಿಗಳೇ, ಟೆಕ್ಸ್ಟ್ ಬುಕ್ ರೀಡಿಂಗ್ ಹಾಬಿ ಇರಲಿ ನಿಮಗೆ, ಬೈ ಹಾರ್ಟಿಂಗ್ ನೇಚರು ಬೇಡ. ಮತ್ತು ಪ್ರಾಪರ್ ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿ ಮಾಡಿ. ಇನ್ನು ಯಾರ್ಯಾರು ಟೈಮ್ ಟೇಬಲ್ ಹಾಕ್ಕೊಂಡಿಲ್ಲ, ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿ ಮಾಡಿ. ಲ್ಯಾಂಗ್ವೇಜಸ್ ಎಲ್ಲ ರೈಟಿಂಗ್ ಪ್ರಾಕ್ಟೀಸ್ ಇರಲೇಬೇಕು, ಇಲ್ಲಾಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿ ನಿಮಗೆ ಅಲ್ಲಿ ಲಾಸ್ ಆಗುತ್ತೆ, ಮಾರ್ಕ್ಸ್ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ರೈಟಿಂಗ್ ಪ್ರಾಕ್ಟೀಸ್ ಇರಲೇಬೇಕು. ಮಕ್ಕಳೇ, ಭಯ ಬೇಡ, ದಿನಾಲೂ ಓದ್ತಾನೆ ಹೋಗಿ. ಯಾಕಂದರೆ ದಿನ ಸಾಧನೆ ಘನ ಸಾಧನೆ. ಆಲ್ ದ ಬೆಸ್ಟ್.